ಲೂಕನ ಬರೆದಂಥ ಸುವಾರ್ತೆ 12ನೇ ಅಧ್ಯಾಯದ 35ನೇ ವಾಕ್ಯದಿಂದ ಕೆಲವೊಂದು ಭಾಗಗಳನ್ನು ನಾವು ಓದಲಿಕ್ಕಾಗಿ ನಾವು ಹೋಗುವಂತರಾಗಿರೋಣ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 35ನೇ ವಾಕ್ಯ ನಾವೆಲ್ಲರೂ ಒಟ್ಟಾಗಿ ಸೇರಿ ನಾವು ಓದಲಿಕ್ಕಾಗಿ ನಾವು ಹೋಗೋಣ. ಎಲ್ಲರೂ ಸತ್ಯವೇದ ಗ್ರಂಥವನ್ನು ನೀವು ತಿರುಗಿಸ್ರಿ. ಒಂದು ಪಕ್ಷ ನಿಮ್ಮ ಕೈಯಲ್ಲಿ ಬೈಬಲ್ ಇಲ್ಲ ಅಂತ ಹೇಳಿದ್ರೆ ಮುಂದೆ LED ಇದೆ, LCD ಪ್ರಾಜೆಕ್ಟರ್ ಇದೆ. ನೀವು LED ಅಂದಾಗ ಸ್ತೋತ್ರ ಮಾಡಿರಿ, ಮುಂದಿನ ದಿವಸ ಬರುತ್ತೆ. ಈಗ LCD ಪ್ರಾಜೆಕ್ಟರಲ್ಲಿ ವಾಕ್ಯಗಳನ್ನು ನಾವು ಹಾಕ್ತಾ ಇದ್ದೀವಿ. ನೀವು ಒಟ್ಟಾಗಿ ಸೇರಿ ನಾವೆಲ್ಲರೂ ಓದಲಿಕ್ಕಾಗಿ ಹೋಗೋಣ. ಸಿದ್ಧರಾಗಿದ್ದೀರಾ? ಗಟ್ಟಿಗಳ್ರಿ, ಸಿದ್ಧರಾಗಿದ್ದೀರಾ? ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗಳು ಉರಿಯುತ್ತಾ ಇರಲಿ. ಮತ್ತೊಂದು ಆವೃತ್ತಿ ಹೇಳ್ರಿ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗಳು ಉರಿಯುತ್ತಾ ಇರಲಿ. ನಾನು ದೇವರ ಸಮ್ಮುಖದಲ್ಲಿ ಕಳೆದ ರಾತ್ರಿ ವೇಳೆಯಲ್ಲಿ ನಾನು ಕುಳಿತುಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರ ಆತ್ಮನು ನನಗೆ ಕೊಟ್ಟಂಥ ಒಂದು ಸಂದೇಶ, ಈ ಭಾನುವಾರ ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಂದು ನನ್ನ ಜನರಿಗೆ ಹೇಳು, ಅವರ ನಡು ಕಟ್ಟಿರಲಿ ಅಂತ. ನಾನು ದೇವರ ಸಮ್ಮುಖದಲ್ಲಿ ಕೇಳಿದೆ, ಏನಕ್ಕೆ ದೇವರೇ ಈ ನಡು ಕಟ್ಟಬೇಕು ಅಂತ ಕೇಳಿದಾಗ ದೇವರಾತ್ಮನು ಆತನು ನನಗೆ ಒಂದು ಮಾತನ್ನು ತಿಳಿಸಿದನು. ನನ್ನ ಜನರು ಒಂದು ದೊಡ್ಡ ಯಾತ್ರೆಗಾಗಿ ಸಿದ್ಧರಾಗಲಿ, ನನ್ನ ಜನರು ಒಂದು ದೊಡ್ಡ ಯಾತ್ರೆಗಾಗಿ ಸಿದ್ಧರಾಗಲಿ. ಒಂದು ದೊಡ್ಡ ಯಾತ್ರೆಗಾಗಿ ಸಿದ್ಧವಾಗತಕ್ಕಂಥ ಒಂದು ಸೂಚನೆ, ಒಂದು ದೊಡ್ಡ ಯಾತ್ರೆಗಾಗಿ ದೇವರು ನೇಮಿಸಿದಾಗ ದೇವರು ಕೂಗಿ ಹೇಳುವಂಥ ಒಂದು ಪದ, ನಿನ್ನ ನಡು ಕಟ್ಟಿರಲಿ ಎಂದು. ಇವತ್ತು 12 ತಿಂಗಳು ನಾವು ದೇವರ ಮಕ್ಕಳು ನಾವು ಹಾದು ಬಂದಿದ್ದೇವೆ. 12 ತಿಂಗಳಲ್ಲಿ ಅನೇಕ ಸಂಗತಿಗಳನ್ನು ನಾವು ಕಂಡೆವು. 12 ತಿಂಗಳಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಅನುಭವಗಳಲ್ಲಿ ನಮ್ಮ ಜೀವನದಲ್ಲಿ ಹಾದು ಹೋದ್ವಿ. ಈ 12 ತಿಂಗಳಲ್ಲಿ ಅನೇಕ ಸಂಗತಿಗಳನ್ನು ಕಂಡು ನಾವು ಕುಗ್ಗಿ ಹೋಗಿ ನಮ್ಮ ಜೀವನದಲ್ಲಿ ಎದ್ದೋಳಲಿಕ್ಕೆ ಆಗದೇ ಇರುವಂಥ ಅನೇಕ ಕಾರ್ಯಗಳು ನಮ್ಮ ಜೀವನದಲ್ಲಿ ಸಂಭವಿಸಿತು. ಇವತ್ತು ಅನೇಕರು ನಿರ್ಣಯಿಸ್ರಿ, ನನ್ನ ಜೀವನ ಇಷ್ಟೇ, ಇಲ್ಲಿಗೆ ಕೊನೆ ಎಂದು ಅನೇಕರು ಬೌಂಡ್ರಿ ಹಾಕ್ಕೊಂಡು ತಮ್ಮ ಜೀವಿತದ ಕಾಲಘಟ್ಟದಲ್ಲಿ ಇನ್ನು ಮುಂದೆ ನಾನು ಬೆಳೆಯೋದಕ್ಕೆ, ಇನ್ನು ಮುಂದೆ ನಾನು ಅಭಿವೃದ್ಧಿ ಆಗೋದಕ್ಕೆ, ಇನ್ನು ಮುಂದೆ ಒಂದು ಕಾರ್ಯ ನನ್ನ ಜೀವನದಲ್ಲಿ ಮಾಡೋಕ್ಕಾಗಲ್ಲ ಎಂದು ಬೌಂಡ್ರಿಯನ್ನು ಕಟ್ಟಿರುವಂಥ ನನ್ನ ಜನರನ್ನು ನೋಡಿ ಹೇಳ್ರಿ, ಇಷ್ಟೇ ಅಲ್ಲ, ನಿನಗೊಂದು ದೂರದ ಯಾತ್ರೆ ಇದೆ. ನಿನಗೊಂದು ದೂರದ ಯಾತ್ರೆ ಕರ್ತನು ನಿನಗಾಗಿ ಸಿದ್ಧ ಮಾಡಿಟ್ಟಿರೋದ್ರಿಂದ ಕರ್ತನು ಆತನು ಇವತ್ತು ನಿಮ್ಮ ಬಳಿಯಲ್ಲಿ ಹೇಳುತ್ತಾ ಇರುವಂಥ ಒಂದು ಆಲೋಚನೆ, ನಿನ್ನ ನಡು ಕಟ್ಟಿರಲಿ ಎಂದು. ದೇವರ ಮಕ್ಕಳು ಗಮನಿಸಿ, ನಡು ಕಟ್ಟುವುದು ಏನು ತೋರಿಸುತ್ತೆ? ನಡು ಕಟ್ಟುವುದು ಸಿದ್ಧತೆಯನ್ನು ತೋರಿಸುತ್ತೆ. ನಡು ಕಟ್ಟಿರುವುದು ಏನು ತೋರಿಸುತ್ತೆ? ನಡು ಕಟ್ಟಿರೋದು ಜಯವನ್ನು ತೋರಿಸುತ್ತೆ. ನಡು ಕಟ್ಟಿರುವುದು ಏನು ತೋರಿಸುತ್ತೆ? ನಡು ಕೊಟ್ಟಿರೋದು, ನಾನು ಇನ್ನ ಬಿಟ್ಟು ಕೊಟ್ಟಿಲ್ಲ, ನಾನು ಇನ್ನ ಮುಂದೆ ಯುದ್ಧ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ. ದೇವರ ವಾಕ್ಯದಲ್ಲಿ ಯೆಶಾಯನ ಬರೆದ ಪ್ರವಾದಿ ಗ್ರಂಥ 45ನೇ ಅಧ್ಯಾಯದಲ್ಲಿ ಕೋರೇಶನ ಕುರಿತಾಗಿ ದೇವರು ಓದಬೇಕಾದ್ರೆ, ತಾನು ಪ್ರವಾದಿಸಬೇಕಾದ್ರೆ ಒಂದು ಮಾತನ್ನು ತಾನು ಈ ರೀತಿಯಾಗಿ ಹೇಳ್ತಾನೆ, ನಾನು ನಿನ್ನ ಮುಂದೆ ಅರಸರ ನಡುಕಟ್ಟುಗಳನ್ನು ನಾನು ಬಿಚ್ಚುತ್ತೇನೆ ಅಂತ. ಏನಕ್ಕೋಸ್ಕರವಾಗಿ ದೇವರು ಅರಸರುಗಳ ನಡುಕಟ್ಟನ್ನು ದೇವರು ಬಿಚ್ಚುತ್ತೀನಿ ಅಂತ ಹೇಳೋದು? ಒಂದು ಮನುಷ್ಯನು ತನ್ನ ಶರಣಾದಾಗ, ಒಂದು ಮನುಷ್ಯನು ತನ್ನ ಸೋಲು ಒಪ್ಪಿಕೊಂಡಾಗ, ಇನ್ನು ಮುಂದೆ ನಾನು ಹೋರಾಟ ಮಾಡೋದಕ್ಕೆ ನನಗೆ ಬಲ ಇಲ್ಲ, ನನಗೆ ಹೋರಾಟ ಮಾಡೋದಕ್ಕೆ ಶಕ್ತಿ ಇಲ್ಲ, ನಾನು ಬಿಟ್ಟು ಕೊಟ್ಟಿದ್ದೀನಿ, ಇನ್ನು ಮುಂದೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಅರಸನು, ಸೋತವರು, ಸೈನಿಕರು ಮಾಡುವಂತ ಕಾರ್ಯ ನಡುಕಟ್ಟಿ ಅವರು ಬಿಚ್ಚುತ್ತಾರೆ. ನಡುಕಟ್ಟಿ ಅವರು ಗೆದ್ದಂತ ಅರಸನ ಮುಂಭಾಗದಲ್ಲಿ ಇನ್ನು ನಾವು ಏನು ಮಾಡೋದಕ್ಕಾಗೋದಿಲ್ಲ, ನಾವು ಶರಣರಾಗಿದ್ದೀವಿ ಎನ್ನುವುದು ತೋರಿಸೋದೆ ಅವರ ನಡುಕಟ್ಟನ್ನು ಬಿಚ್ಚಿಡುವುದು. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಇದರ ಮಧ್ಯದಲ್ಲಿ ನಡುಕಟ್ಟನ್ನು ಬಿಚ್ಚಿಟ್ಟಿದ್ದವರು ಬಹಳ ಜನ ಇದರ ಮಧ್ಯದಲ್ಲಿ ಇದ್ದಾರೆ. ಪರಿಸ್ಥಿತಿಗಳ ಮಧ್ಯದಲ್ಲಿ ಸೋತವರು, ಪರಿಸ್ಥಿತಿಗಳ ಮಧ್ಯದಲ್ಲಿ ಮುಂದೆ ನಾನು ಏನು ಮಾಡಲಿಕ್ಕೆ ಆಗಲ್ಲ, ನನ್ನಿಂದ ಏನು ಸಾಧ್ಯ ಇಲ್ಲ, ನನ್ನಿಂದ ಏನು ನಡೆಯೋದಿಲ್ಲ ಎಂದು ಇವತ್ತು ಅನೇಕರು ಗೊತ್ತಿಲ್ಲದಂತೆ ಸಿದ್ಧತೆ ಎಂಬ, ಜಯವೆಂಬ, ನಾನು ಬಿಟ್ಟು ಕೊಡೋದಿಲ್ಲ ಎನ್ನುವಂಥ ಮನೋಭಾವನೆ ಎಂಬ ನಡುಕಟ್ಟನ್ನು ಇವತ್ತು ಅನೇಕರು ಗೊತ್ತಿಲ್ಲದಂತೆ ಇವತ್ತು ಬಿಚ್ಚಿಟ್ಟಿರಬೇಕಾದ್ರೆ ಕರ್ತನೆಯಲ್ಲಿ ಕೂಡಿ ಬಂದಿರುವಂಥ ಸಭೆಯನ್ನು ನೋಡಿ ಒಂದು ಮಾತು ಹೇಳ್ತಾ ಇದ್ದಾನೆ, ನಿನ್ನ ಯಾತ್ರೆ ಕೊನೆಯಾಗಿಲ್ಲ, ನಿನ್ನ ಯಾತ್ರೆ ಆರಂಭವಾಗಲಿಕ್ಕೆ ಹೋಗುತ್ತೆ. ಇವತ್ತು ನಿನ್ನ ಯಾತ್ರೆಯನ್ನು ಮುಗಿದೋಯ್ತೆ ಅಂತ ಶತ್ರುವಾದವನು ಅನೇಕ ಕಾರ್ಯಗಳನ್ನು ನಿನ್ನ ಕಿವಿಗಳಲ್ಲಿ ಊದಿದಾಗ ಇವತ್ತು ಕರ್ತನು ನಿನ್ನ ಬಳಿಯಲ್ಲಿ ಮಾತನಾಡ್ತಿರುವಂಥ ಒಂದು ಕಾರ್ಯ, ನಿನ್ನ ನಡು ಕಟ್ಟಿರಲಿ. ಹಲ್ಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾತ್ರ ನಾನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ.
ದೇವರ ಮಕ್ಕಳೇ ಗಮನಿಸಿ, ಕೀರ್ತನೆಗಳ ಬರೆದ ಪುಸ್ತಕದ ಕಡೆ ಬಂದಾಗ ಕೀರ್ತನೆ 38ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸ್ತೇವೆ. ಅಲ್ಲಿ 6ನೇ ವಾಕ್ಯದಿಂದಲೇ ಕೀರ್ತನೆಗಾರನು ಆತನು ಬಹಳ ಮನಗುಂದಿದವನಾಗಿ, ಆತನು ಬಹಳ ವೇದನೆಯಿಂದ ತುಂಬಿದವನಾಗಿ, ಅವನು ಬಹಳ ಕಣ್ಣೀರಿಂದ ಕುಗ್ಗಿದವನಾಗಿ ಅನೇಕ ಸಂಗತಿಗಳನ್ನು ಆತನು ಹೇಳ್ತಾನೆ. ಅವನು ಹೇಳ್ತಾನೆ, ನನ್ನ ಸೊಂಟಕ್ಕೆ ಉರಿ ಬಡದಂತಿದೆ, ನನ್ನ ದೇಹದಲ್ಲಿ ಸ್ವಲ್ಪವಾದರೂ ಕ್ಷೇಮವಿಲ್ಲ, ನನಗೆ ಜೋಮು ಹಿಡಿದಂತಿದೆ, ಬಹಳ ಮನಗುಂದಿದವನಾದನು, ನನ್ನ ಹೃದಯದ ಸಂಕಟದ ದೆಸೆಯಿಂದ ಅರಚಿ ಕೊಳ್ಳುತ್ತಾ ಇದ್ದೇನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಅಲ್ಲಿ ಕೀರ್ತನೆಗಾರನಾತನು ಹೇಳ್ತಾ ಇದ್ದಾನೆ, ನನ್ನ ಸೊಂಟಕ್ಕೆ ಉರಿ ಬಡದಂತಾಗಿದೆ. ಇದರಿಂದ ಏನಾಗಿದೆ? ನನ್ನ ದೇಹಕ್ಕೆ ಸ್ವಲ್ಪವೂ ಕ್ಷೇಮವಿಲ್ಲ. ಕಾರಣ ಏನು? ನನಗೆ ಜೋಮು ಹಿಡಿದಂತಾಗಿದೆ ಅಂತ. ಇವತ್ತು ಕೆಲವರ ಆತ್ಮಿಕತೆಗೆ ಜೋಮು ಹಿಡಿದಿದೆ, ಇವತ್ತು ಕೆಲವರ ಪ್ರಾರ್ಥನೆಗೆ ಜೋಮು ಹಿಡಿದಿದೆ. ನೀವು ಸ್ತೋತ್ರ ಹೇಳದೆ ಇದ್ದಾಗ ನಿಮ್ಮ ಸ್ತೋತ್ರಕ್ಕೂ ಜೋಮ್ ಹಿಡ್ದಿರ್ಬೇಕೇನು? ಇವತ್ತು ದೇವ್ರ ಮಕ್ಕಳೇ, ಅನೇಕರ ಜೀವಿತಗಳಲ್ಲಿ ಗೊತ್ತಿಲ್ಲದಂತೆ ಜೋಮ್ ಹಿಡ್ದಿದೆ. ಜೋಮ್ ಹಿಡಿದ್ರೆ ಏನಾಗುತ್ತೆ? ಕಾಲ್ ಚಾಚಬೇಕು ಅಂತ ಅನ್ನಿಸ್ತ್ರೇನು ಕಾಲ್ ಚಾಚಕ್ಕಾಗಲ್ಲ, ಒಂದು ವೇದನೆ ಇರುತ್ತೆ, ಎಲ್ಲೋ ಜೋಮ್ ಹಿಡಿದಂತ ಒಂದು ಅನುಭವ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಇದರಿಂದ ಏನಾಯ್ತು? ಬಹಳವಾಗಿ ನನ್ನ ಮನಗುಂದಿದ್ದೇನೆ. ಆತನು ಹೇಳ್ತಾನೆ, ನನ್ನ ಹೃದಯದ ಸಂಕಟದ ದೆಸೆಯಿಂದ ನಾನು ಅರಚಿಕೊಳ್ಳುತ್ತಾ ಇದ್ದೇನೆ. ಇವತ್ತು ಯಾರಾದ್ರೂ ಮನಗುಂದಿದವರಾಗಿ ಯಾರಿಗೂ ಗೊತ್ತಿಲ್ಲದಂತೆ ಅರ್ಚಿಕೊಳ್ತಾ ಇದ್ದೀರಾ? ಇವತ್ತು ದೇವರು ಹೇಳ್ತಾನೆ, ಸೊಂಟಕ್ಕೆ ಉರಿ ಬಡ್ದಿರೋದನ್ನು ನೀನು ನೋಡಬೇಡ, ನೀನು ನಡುಕಟ್ಟನ್ನು ನೀನು ಕಟ್ಟಿಕೋ. ಕರ್ತನು ನಿನಗೊಂದು ಹೊಸ ಯಾತ್ರೆಯನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಇವತ್ತು ನಿನ್ನ ಜೀವನದಲ್ಲಿ ಯಾವ ವಿಷಯಕ್ಕಾಗಿ ನೀನು ಅಳ್ತಾ ಇದೆಯಾ? ಯಾವ ವಿಷಯಕ್ಕಾಗಿ ಗೊತ್ತಿಲ್ಲದಂತೆ ರಾತ್ರಿ ವೇಳೆಯಲ್ಲಿ ಕಣ್ಣೀರು ಸುರಿಸ್ತಾ ಇದೆಯಾ? ಯಾವ ವಿಷಯಕ್ಕಾಗಿ ನಿನ್ನ ಹೃದಯದ ಸಂಕಟದಿಂದ ದೆಸೆಯಿಂದ ನೀನು ಅರ್ಚುತ್ತಾ ಇದೆಯಾ? ಒಬ್ಬನೇ ಕೂಗಬೇಕನ್ಸುತ್ತೆ, ಆದ್ರೂ ನಿನ್ನ ಕೈಯಲ್ಲಿ ಕೂಗಕ್ಕಾಗ್ತಾ ಇಲ್ಲ. ಒಬ್ಬನೇ ಅಳಬೇಕನ್ಸುತ್ತೆ, ಆದ್ರೂ ನಿನ್ನ ಕೈಯಲ್ಲಿ ಅಳಕ್ಕಾಗ್ತಾ ಇಲ್ಲ. ಇವತ್ತು ಅರ್ಚಿಕೊಳ್ತಿರುವಂತ ನಿನ್ನನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ಇವತ್ತು ನಿನ್ನ ಸೊಂಟಕ್ಕೆ ಯಾವುದೇ ಕಾರ್ಯಗಳು ಬಡ್ದಿದ್ರು ಇವತ್ತು ಅದನ್ನು ತೆಗೆದು ಪಕ್ಕಕ್ಕೆ ಹಾಕು. ನಿನ್ನ ಸೊಂಟಕ್ಕೆ ನಡುವನ್ನು ನೀನು ಕಟ್ಟಿಕೋ. ಕೀರ್ತನೆ 66:11 ನಾವು ಓದಿದಾಗ ದೇವರ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸ್ತೇವೆ, ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನ ಕಟ್ಟಿದ್ದೀ ಅಂತ. ಇವತ್ತು ಅನೇಕರು ಬೆಳಿಬೇಕಂತ ಅನ್ಸುತ್ತೆ, ಆದ್ರೆ ಬೆಳೆಯಕ್ಕಾಗ್ತಾ ಇಲ್ಲ. ಏನೋ ಸೊಂಟದಲ್ಲಿ ಒಂದು ಭಾರ ಹಾಕಿದಂಗಿದೆ. ದೇವರಿಗೆ ಉಪಯೋಗ ಆಗ್ಬೇಕಂತ ಮನಸ್ಸಿದೆ, ಆದ್ರೂ ಸೊಂಟದಲ್ಲಿ ಏನೋ ಒಂದು ಭಾರ. ನೀವು ಸ್ತೋತ್ರ ಹೇಳದೆ ಇದ್ದಾಗ ಜೀವಿತದಲ್ಲಿ ಎಲ್ಲೇ ಹೋದ್ರೂ ಒಂದು ಭಾರ. ಎದ್ದೋಳ್ಬೇಕಂತ ಆಸೆ ಇದೆ, ಆದ್ರೆ ಎದ್ದೋಳಕ್ ಆಗ್ತಾ ಇಲ್ಲ. ಸೇವೆ ಮಾಡಬೇಕಂತ ಆಸೆ ಇದೆ, ಆದ್ರೆ ಸೇವೆ ಮಾಡಕ್ ಆಗ್ತಾ ಇಲ್ಲ. ದೇವರ ನಾಮಕ್ಕಾಗಿ ದೊಡ್ಡದ ಕಾರ್ಯ ಮಾಡಬೇಕಂತ ಆಸೆ ಇದೆ, ಆದ್ರೂ ಆಗ್ತಾ ಇಲ್ಲ. ದೇವರ ಸಭೆಗಾಗಿ ಏನಾದ್ರೂ ಕೊಡಬೇಕಂತ ಮನಸ್ಸಿದೆ, ಆದ್ರೂ ಆಗ್ತಾ ಇಲ್ಲ. ಕಾರಣ ಯಾವುದೋ ಒಂದು ಗೊತ್ತಿಲ್ಲದಿರುವಂತ ಭಾರ ನೀನು ಸೊಂಟಕ್ಕೆ ಕಟ್ಟಿಕೊಂಡು ಅದು ನಿನ್ನನ್ನು ಎಳಿತಾ ಇದೆ. ನೀನು ಯಾವಾಗೆಲ್ಲ ಎದ್ದೊಳ್ತಾ ಇದೆಯೋ ಅದು ಕೆಳಗಡೆ ಎಳಿತಾನೆ ಇರುತ್ತೆ. ಯಾವಾಗ ಈಗೋ ನಾನು ಬಂದೆ ಅಂತ ಹೇಳೋಷ್ಟಲ್ಲೇ ದಿಢೀರಂತ ಎಲ್ಲೋ ನೀನು ಬಿದ್ದು ಹೋಗಿರ್ತೀಯ. ಇವತ್ತು ನಾನು ಹೇಳ್ತೇನೆ, ನಿನಗೆ ಗೊತ್ತಿಲ್ಲದಂತೆ ನಿನ್ನ ಸೊಂಟದಲ್ಲಿರುವಂತ ಎಲ್ಲ ಭಾರಗಳು ಇವತ್ತು ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡಲಿ. ಇವತ್ತು ನಿನ್ನ ಜೀವನದಲ್ಲಿ ಇನ್ನೇನು ನಾನು ಬೆಳೆದು ಬಂದೆ, ಇನ್ನೇನು ನಾನು ಚೆನ್ನಾಗಾದೆ, ಇನ್ನೇನು ನಾನು ಅಭಿವೃದ್ಧಿ ಆದೆ, ಇನ್ನೇನು ನಾನು ಅನುಗ್ರಹಿಸಲ್ಪಟ್ಟೆ, ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾವ ಪ್ರಯಾಸ ಇಲ್ಲ, ದುಃಖ ಇಲ್ಲ ಎಂದು ನೀನು ನೆನೆಸುವಂತ ಸಮಯದಲ್ಲೇ ಗೊತ್ತಿಲ್ಲದೆ ಯಾವುದೋ ಒಂದು ಭಾರ ಹಾಕಿ ನನ್ನ ಕೆಳಗಡೆ ಎಳೆದು ಬಿಡುತ್ತೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಆ ಅನುಭವದಲ್ಲಿ ಅರ್ಚಿಕೊಳ್ಳೋರು ಯಾರಾದ್ರೂ ಇದ್ರೆ ಇವತ್ತು ನಿನಗುಳ್ಳಂತ ಒಂದು ಸಂದೇಶ ಕರ್ತನಾತನು ಹೇಳ್ತಾ ಇದ್ದಾನೆ, ನಿನ್ನ ನಡುಕಟ್ಟನ್ನು ನೀನು ಕಟ್ಟಿಕೋ, ನಿನಗೊಂದು ದೊಡ್ಡ ಯಾತ್ರೆ ಉಂಟು. ಇನ್ನೇನು ಬಂದುಬಿಟ್ಟೆ ನಾನು, ಇನ್ನೇನು ಮುಟ್ಟುಬಿಟ್ಟೆ ನಾನು, ಇನ್ನೇನು ಎಲ್ಲ ದೇವರು ಸರಿ ಮಾಡಿದ್ನು ಅಂದಾಗ್ಲೇನೆ ಗೊತ್ತಿಲ್ಲದೆ ಯಾವುದೋ ಒಂದು ಭಾರ ಅದು ಹಾಕಿ ಹಾಗೆ ಎಳೆದು ಬಿಡ್ತು. ಏನು ಕಾಯ್ತು ಅಂತ ಗೊತ್ತಿಲ್ಲ, ಹೆಂಗ ಆಯ್ತು ಅಂತ ಗೊತ್ತಿಲ್ಲ. ಬೆಳವಣಿಗೆ ಇಲ್ಲದಂತೆ ನಿನ್ನ ಜೀವಿತದಲ್ಲಿ, ಓಟ ಇಲ್ಲದಂತೆ ನಿನ್ನ ಜೀವನದಲ್ಲಿ, ಮುಂದಕ್ಕೆ ಸಾಗದಂತೆ ನಿನ್ನ ಜೀವನದಲ್ಲಿ ಒಂದು ಭಾರ ನಿನ್ನನ್ನು ಇರೋ ಸ್ಥಳದಲ್ಲಿ ಹಾಕಿ ಇವತ್ತು ನಿನ್ನ ತುಳಿದು ಬಿಡ್ತು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಆ ಭಾರ ನಿನ್ನ ಜೀವಿತದಲ್ಲಿ ಇವತ್ತು ಮುರಿಯತಕ್ಕಂಥ ದಿವಸ. ಇವತ್ತು ಕರ್ತನು ನಿನ್ನನ್ನು ನೋಡಿ ಹೇಳ್ತಿರುವಂತ ಒಂದು ಕಾರ್ಯ, ಈಗ ಭಾರಗಳನ್ನು ತೆಗೆದು ಪಕ್ಕಕ್ಕೆ ಹಾಕಿ ಇವತ್ತು ನಡುವನ್ನು ನೀನು ಬಿಗಿಕೋ, ನಿನ್ನ ನಡುವನ್ನು ನೀನು ಬಿಗಿ ಮಾಡಿಕೋ. ಇವತ್ತು ದೇವರು ನಿನ್ನನ್ನು ಎಲ್ಲಿಗೆ ಕರೆದುಕೊಂಡು
ಹೋಗುತ್ತಾನೆ ಎಂದು ನಾನು ಕೂಗಿ ಹೇಳುತ್ತೇನೆ. 2017ನೇ ವರ್ಷದಲ್ಲಿ ದೇವರು ನಿನ್ನನ್ನು ಯಾವ ಮಂಡಲಕ್ಕೆ ಕೊಂಡೊಯ್ತಾನೆ, ಯಾವ ಸ್ಥಳಕ್ಕೆ ಕೊಂಡೋಗಿದ್ದಾನೆ ಎಂದು ನೀನು ನೆನೆಸಿಕೊಳ್ಳಕ್ಕಾಗದಿರುವಂತ ರೀತಿಯಲ್ಲಿ ಕರ್ತನು ನಿನ್ನನ್ನು ಉನ್ನತವಾಗಿ ಆತನು ನಡೆಸಲಿಕ್ಕೆ ಹೋಗುತ್ತಾನೆ. ನಿನಗೊಂದು ಯಾತ್ರೆ ಉಂಟು, ನಿನಗೊಂದು ಯಾತ್ರೆ ಉಂಟು. ಈ ಪ್ಲೇನ್ ಅಲ್ಲಿ ಕುತ್ಕೊಂಡಾಗ, ಈ ಕಾರುಗಳಲ್ಲಿ ಕುಳಿತುಕೊಂಡಾಗ ಒಂದು ನಮ್ಮ ಕಾರುಗಳಲ್ಲಿ ಒಂದು ಸಿಗ್ನಲ್ ತೋರಿಸುತ್ತೆ, ರೆಡ್ ಕಲರ್. ಸೀಟ್ ಬೆಲ್ಟ್ ಹಾಕದೇ ಇದ್ರೆ ಹೇಳುತ್ತೆ ಸೀಟ್ ಬೆಲ್ಟ್ ಹಾಕು. ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ನೀನು ಸೀಟ್ ಬೆಲ್ಟ್ ಹಾಕಿದಾಗ ಮಾತ್ರನೇ ಆ ರೆಡ್ ಕಲರ್ ಆಫ್ ಆಗೋದು. ನೀನು ವಿಮಾನ ಹತ್ತದಾಗ ಅಲ್ಲಿರುವಂತ ಗಗನ ಸಖಿಯರು ಹೇಳ್ತಾರೆ, ನೋಡಪ್ಪ ನಾವು ಟೇಕ್ ಆಫ್ ಆಗ್ಲಿಕ್ಕೆ ಹೋಗ್ತೀವಿ, 33,000 43,000 46,000 ಹೈಟ್ಗೆ ನಾವು ಹಾರ್ಲಿಕ್ಕೆ ಹೋಗ್ತೀವಿ. ಹಾರೋದಕ್ಕಿಂತ ಮುಂಚೆ ಫಸ್ಟ್ ಸೀಟ್ ಬೆಲ್ಟ್ ಹಾಕು. ಸೀಟ್ ಬೆಲ್ಟ್ ಹಾಕದೆ ಇಂಜಿನ್ ಸ್ಟಾರ್ಟ್ ಆಗಲ್ಲ. ಸೀಟ್ ಬೆಲ್ಟ್ ಹಾಕದೆ ವಿಮಾನ ಟೇಕ್ ಆಫ್ ಆಗಲ್ಲ. ಸೀಟ್ ಬೆಲ್ಟ್ ಹಾಕದೆ ನಿನ್ನ ಜೀವನದಲ್ಲಿ ಮೇಲಕ್ಕೆ ಹಾರಕ್ಕಾಗಲ್ಲ. ನೀನು ಗಗನ ಸಖಿಯರ ಮಾತನ್ನು ನೀನು ಕೇಳದೆ ಹೋದ್ರೆ ಅವರೇ ಬಂದು ಹೇಳ್ತಾರೆ, ಸರ್ ಮೇ ಐ ಹೆಲ್ಪ್ ಯು ಅಂತ. ಕಾರಣ ಅವ್ರಿಗೊಂದು ಕಾರ್ಯ ಗೊತ್ತು, ನೀನು ಮೇಲಕ್ಕೆ ಹಾರಿ ಹೋದಾಗ ಜಾರಿ ಹೋಗಬಾರ್ದು. ಜಾರಿ ಹೋಗದೆ ಇರಬೇಕಾದ್ರೆ ಸೀಟ್ ಬೆಲ್ಟ್ ಗಟ್ಟಿಯಾಗಿರ್ಬೇಕು. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಹೇಳ್ತಾನೆ, ದೇವರು ನಿನ್ನನ್ನು ಎಲ್ಲಿಗೆ ಕೊಂಡೊಯ್ತಾನೆ ಅನ್ನೋದು ನಿನಗೆ ಗೊತ್ತಿಲ್ಲ. ಹಾರಿದಾಗ ಜಾರಿ ಹೋಗದೆ ಇರೋದಕ್ಕಾಗಿ ಇವತ್ತು ನಿನ್ನ ನಡು ಕಟ್ಟಲ್ಪಡಲಿ. ನೀವು ಸ್ತೋತ್ರ ಹೇಳದೆ ಇದ್ದಾಗ ನಾನು ಒಂದು ಕಾರ್ಯ ಹೇಳ್ತೇನೆ, ಎಲ್ಲಿ ನಿನ್ನ ಜೀವನದಲ್ಲಿ ಹಾಗೆ ಟೇಕ್ ಆಫ್ ಆಗೋದಕ್ಕೆ ನೀನು ಕನಸು ಕಾಣ್ತಾ ಇದ್ರೆ ಇವತ್ತು ನಾನು ಹೇಳ್ತೇನೆ, ಐ ಆಮ್ ಸಾರಿ ಬ್ರದರ್, ಐ ಆಮ್ ಸಾರಿ ಸಿಸ್ಟರ್. ಇವತ್ತು ದೇವರು ಹೇಳ್ತಾ ಇದ್ದಾನೆ, ನಿನ್ನ ನಡು ಮೊದಲು ಕಟ್ಟಲ್ಪಡಲಿ, ನಿನ್ನ ಮೊದಲು ಕಟ್ಟಲ್ಪಡಲಿ. ಕರ್ತನು ನಿನ್ನ ನಡು ಕಟ್ಟಿರೋದನ್ನು ನೋಡಿದಾಗ ದೇವರು ನಿನಗೆ ಕೂಗಿ ಹೇಳ್ತಾನೆ, ನೀನು ನನ್ನ ಹಿಂದೆ ಬಾ. ಈಗ ವಿಕ್ಟಿ ಇಂಟರ್ನ್ಯಾಷನಲ್ ಎಜಿ ವಿಮಾನದಲ್ಲಿ ಸೀಟ್ ಬೆಲ್ಟ್ ಕಟ್ಕೊಳ್ರಿ. ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಎಲ್ಲೆಲ್ಲಿ ಹಾರಕ್ಕೆ ಹೋಗ್ತೀವೋ ನಮಗೆ ಗೊತ್ತಿಲ್ಲ. ಕೆಲವರು ಆತ್ಮದಲ್ಲಿ ಹಾರ್ತಾರೆ, ಕೆಲವರು ಸ್ತುತಿಯಲ್ಲಿ ಹಾರ್ತಾರೆ. ನೀವು ಸ್ತೋತ್ರ ಹೇಳದೆ ಇದ್ದಾಗ ಸುಮ್ಮನೆ ಇರೋಂಥ ನೀವುಗಳು ಮತ್ತೆ ಹಾರ್ಲಿಕ್ಕೆ ಹೋಗುತ್ತೀರಾ? ಈ ವಿಕ್ಟರಿ ಇಂಟರ್ನ್ಯಾಷನಲ್ ಎಜಿ ಚರ್ಚ್ನಲ್ಲಿ ವಿಮಾನದಲ್ಲಿ ಬಂದಾಗ ಇವತ್ತು ಗಗನ ಸಖಿಯಾಗಿ ನಾನು ಹೇಳ್ತಾ ಇದ್ದೀನಿ, ಕೂಗಿ ಹೇಳ್ತಾ ಇದ್ದೀನಿ, ಸರ್ ಮೇಡಮ್ ಇವತ್ತು ನೀನು ಸೀಟ್ ಬೆಲ್ಟ್ ಅನ್ನು ಗಟ್ಟಿಯಾಗಿ ಕಟ್ಕೋ, ಇಲ್ಲದಿದ್ರೆ ಹುಷಾರು ಎಲ್ಲೋ ಜಾರಿ ಹೋಗ್ತೀಯ. ಸೀಟ್ ಬೆಲ್ಟ್ ಕಟ್ಕೊಂಡಿದ್ರೆ ದೇವರು ನಿನ್ನನ್ನು ಕೊಂಡೊಯ್ಯುವಂತ ಮಂಡಲ ನೀನು ಬೇಡೋದಕ್ಕಿಂತ, ನೀನು ನೆನೆಸೋದಕ್ಕಿಂತ, ನೀನು ಆಗ್ರಹಿಸೋದಕ್ಕಿಂತ ದೇವರು ದೊಡ್ಡ ಮಂಡಲಕ್ಕೆ ಆತನು ನಿನ್ನ ಕೊಂಡೊಯ್ಯಲಿಕ್ಕೆ ಹೋಗುತ್ತಾನೆ. ಕಮಾನ್, ನಿನ್ನ ಸೀಟ್ ಬೆಲ್ಟ್ ಅನ್ನು ನಿನ್ನ ನಡು ಕಟ್ಟಲ್ಪಟ್ಟಿರಲಿ. ಒಂದೊಂದು ಕಾರ್ಯ ನಾನು ಹೇಳೋಗ್ತೀನಿ ನೋಡ್ರಿ. ಸತ್ಯವೇದ ಗ್ರಂಥದಲ್ಲಿ ಎಲಿಯನು ಎನ್ನುವಂತ ಒಂದು ಭಕ್ತನಿದ್ದನು, ಪ್ರಾರ್ಥನೆ ವೀರನು. ಆಕಾಶವನ್ನು ನೋಡಿ ಮಳೆ ಬರಬೇಡ ಅಂದ್ರೆ ಬರಲ್ಲ. ಆಕಾಶವನ್ನು ನೋಡಿ ನಿಲ್ಲು ಅಂತ ಹೇಳಿದ್ರೆ ನಿಲ್ತಾ ಇತ್ತು. ಒಂದು ದಿವಸ ಈ ಎಲಿಯನು ಪ್ರಾರ್ಥನೆ ಮಾಡ್ದ, ದೇವರೇ ಪರಲೋಕದಿಂದ ಬೆಂಕಿ ಇಳಿಯಲಿ ಅಂತ ಹೇಳಿದಾಗ ಬೆಂಕಿ ಇಳೀತು. 850 ಬಾಲನು ಮತ್ತು ಅಶೇರನ ಪ್ರವಾದಿಗಳನ್ನ ಸಂಹರಿಸಿ ಯಾವುದನ್ನ ಆತನು ಕಟ್ಟಿದನೋ ಅದಕ್ಕೋಸ್ಕರವಾಗಿ ಮತ್ತೆ ಅವನು ಪ್ರಾರ್ಥನೆ ಮಾಡಲಿಕ್ಕಾಗಿ ಪ್ರಾರಂಭ ಮಾಡಿದ. ದೇವರ ವಾಕ್ಯದಲ್ಲಿ 1 ಅರಸರು 18ನೇ ಅಧ್ಯಾಯದ ದೇವರ ವಾಕ್ಯದಲ್ಲಿ ಅದರ 40ನೇ ವಾಕ್ಯದಿಂದ ಓದಲಿಕ್ಕಾಗಿ ಪ್ರಾರಂಭ ಮಾಡಿದಾಗ ನಾವು ದೇವರ ವಾಕ್ಯದಲ್ಲಿ ನಾವು ಓದಲಿಕ್ಕೆ ಸಾಧ್ಯ. ಎಲಿಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತನ್ನ ಮೊಣಕಾಲುಗಳ ಮಧ್ಯದಲ್ಲಿ ತನ್ನ ತಲೆಯನ್ನಿಟ್ಟು ತಾನು ಹೇಳಿದ, ದೇವರೇ ನೀನು ಮಳೆಯನ್ನು ನೀನು ಕೊಡು, ನೀನು ಮಳೆಯನ್ನು ಕೊಡು. ಪಕ್ಕದಲ್ಲಿರುವಂತ ಶಿಷ್ಯನಿಗೆ ತಾನು ಹೇಳಿದ, ಸಮುದ್ರದ ಆಚೆ ಏನ್ ನಡೀತಾ ಇದೆ ನೀನು ನೋಡು. ಅವನು ಸಮುದ್ರದ ಹತ್ತಿರ ಹೋದಾಗ ಅವನು ಹೇಳಿದ, ಇಲ್ಲಿ ಏನು ಇಲ್ಲ ಸ್ವಾಮಿ, ಇಲ್ಲಿ ಏನು ಇಲ್ಲ. ಬೈಬಲ್ ಹೇಳ್ತದೆ 7 ಸಾರಿ ಅವನು ಹೋಗಿ ನೋಡಿದನು. 7ನೇ ಸಾರಿ ಹೋದಾಗ ಅಂಗೈಯಷ್ಟು ಮೋಡ ಅವನು ಕಂಡಾಗ ಆಹಾಬನಿಗೆ ಹೇಳಿದ, ನಿನ್ನ ರಥವನ್ನು ತೆಗೆದುಕೊಂಡು ನೀನು ಓಡು, ಒಂದು ದೊಡ್ಡ ಮಳೆ ಬರಲಿಕ್ಕೆ ಹೋಗುತ್ತೆ.
ಬೈಬಲ್ ಅಲ್ಲಿ ನಾವು ಗಮನಿಸಿದಾಗ ತುಸು ಹೊತ್ತಿನಲ್ಲಿ ಅವನು ಹೇಳಿದಂತ ಮರುಕ್ಷಣದಲ್ಲೇ ದೇವರ ವಾಕ್ಯ ಹೇಳ್ತದೆ, ಕಾರ್ ಮೋಡಲು ಅದು ಕಪ್ಪಾಯಿತು. ಕಪ್ಪಾಗಿದೆ ತಡ. ಆಹಾಬನು ಪ್ರಾರ್ಥನೆ ಮಾಡಿದಂತ ಎಲಿಯನನ್ನ ಬಾ ನಿನಗೆ ಡ್ರಾಪ್ ಕೊಡ್ತೀನಿ ಅಂತನೂ ಕರೀಲಿಲ್ಲ. ಇಷ್ಟೆಲ್ಲ ದೊಡ್ಡ ಕಾರ್ಯ ಮಾಡ್ದಲ್ಲ, ನನ್ನ ರಥ ಹತ್ಕೋ ಅಂತನೂ ಸಹ ಅವನ ಅಲ್ಲಿಯ ಆಮಂತ್ರಣ ಕೊಡ್ಲಿಲ್ಲ. ಅಯ್ಯೋ ದೊಡ್ಡ ಮಳೆ ಬಂತಂತ ಹೇಳಿ ಹೋಗು ಅಂತ ಹೇಳಿದೆ ತಡ. ಇವನು ಆ ಕುದುರೆ ಹತ್ಕೊಂಡು ಅಹಾಬನ್ನು ಓಡೋದಕ್ಕಾಗಿ ಪ್ರಾರಂಭ ಮಾಡಿದಾಗ ನನಗೆ ಬಹಳ ಸಂತೋಷ ಕೊಟ್ಟಂತ ಒಂದು ಕಾರ್ಯ 46ನೇ ವಾಕ್ಯ ನಮಗೆ ಈ ರೀತಿಯಾಗಿ ತಿಳಿಸುತ್ತೆ. ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದುದರಿಂದ ಅವನು ನಡು ಕಟ್ಟಿಕೊಂಡು ಅಹಾಬನ ಮುಂದೆ ಓಡುತ್ತಾ ಇಸ್ರಾಯೇಲನ್ನು ಸೇರಿದನು. ಮತ್ತೊಂದು ಆವರ್ತಿಯ ವಾಕ್ಯ ನಾನು ಹೇಳ್ತೀನಿ ನೋಡ್ರಿ. ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದುದರಿಂದ ಅವನ ನಡುಕಟ್ಟನ್ನು ಕಟ್ಟಿಕೊಂಡನು. ನಾನು ಹೇಳ್ತೀನಿ, ಎಲ್ಲರೂ ನಡು ಕಟ್ಕೊಳಕ್ ಆಗಲ್ಲ. ಆ ಫಸ್ಟ್ ಇದೆಯಲ್ಲ ಪದ ಇದ್ರೆ ಮಾತ್ರನೇ. ಇವತ್ತು ದೇವರ ಹಸ್ತ ನನಗೆ ಅನುಕೂಲ ಇದೆ ಅಂತ ನಂಬೋ ದೇವರ ಮಕ್ಕಳು ಮಾತ್ರನೇ ನಡು ಕಟ್ಟೋಕೆ ಆಗೋದು. ದೇವರು ನನ್ನ ಪಕ್ಷ ಇದ್ದಾನೆ, ದೇವರು ನನ್ನ ಜೊತೆ ಇದ್ದಾನೆ. ನನ್ನ ಕರೆದಂತ ದೇವರು ನನ್ನನ್ನು ಯಾವತ್ತು ಅರ್ಧ ದಾರಿಯಲ್ಲಿ ಕೈ ಬಿಟ್ಟು ಹೋಗೋದಿಲ್ಲ. ಹೊಸದನ್ನು ಮಾಡ್ತೀನಿ ಅಂತ ದೇವರು ನನಗೆ ವಾಗ್ದಾನ ಮಾಡಿದ್ರೆ ದೇವರು ಹೊಸದನ್ನು ಮಾಡೇ ಮಾಡ್ತಾನೆ. ಇವತ್ತು ದೇವರ ಹಸ್ತವು ಎಲಿಯನ ಸಂಗಡ ಇದ್ದುದರಿಂದ ಅವನು ನಡುವನ್ನು ಕಟ್ಟಿಕೊಂಡನು. ಇವತ್ತು ನನ್ನನ್ನು ಕೇಳ ದೇವರ ಮಕ್ಕಳೇ, ಹಣವನ್ನು ನೋಡಿ ಸಿದ್ಧ ಆಗಬೇಡ, ಸ್ಥಾನಮಾನ ನೋಡಿ ಸಿದ್ಧ ಆಗಬೇಡ, ನಿನಗುಳ್ಳಂತ ವಿದ್ಯಾಭ್ಯಾಸ ನೋಡಿ ಸಿದ್ಧ ಆಗಬೇಡ, ನಿನಗುಳ್ಳಂತ ಗ್ರೇಡ್ ಅನ್ನು ನೋಡಿ ಸಿದ್ಧ ಆಗಬೇಡ. ನಡು ಕಟ್ಕೊಂಡ್ರೆ ಯೆಹೋವನ ಹಸ್ತ ಇವತ್ತು ನಿನ್ನ ಮೇಲೆ ಇದೆ ಎನ್ನುವಂತ ನಂಬಿಕೆಯೊಟ್ಟಿಗೆ ನಿನ್ನ ನಡುವನ್ನು ನಿನ್ನ ಬಿಗಿಕೋ. ಯೆಹೋವನ ಹಸ್ತ ನಿನಗಿದೆ ಎಂದು ನಿನ್ನ ನಡುವನ್ನು ಬಿಗಿಕೋ. ಬೈಬಲ್ ಹೇಳುತ್ತೆ, ಕುದುರೆಗಳು ಉಳ್ಳವನಿಗಿಂತ ಮುಂಚೆ ಇವನು ಓಡಿದನು. ದೇವರ ಆತ್ಮನನ್ನೇ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಮಾತು ಹೇಳಿದನು, ನಡುವನ್ನ ಯಾರು ಬಿಗಿಕೊಳ್ತಾರೋ ನನ್ನ ಜನರನ್ನ ಲೋಕದ ಜನರಿಗಿಂತ ಮುಂಚಿತವಾಗಿ ಓಡತಕ್ಕಂತೆ ಮಾಡ್ತೇನೆ. ನಿನ್ನನ್ನು ಹೀಯಾಳಿಸದವರಿಗಿಂತ ಮುಂಚೆ, ನಿನ್ನನ್ನು ಅಪಮಾನ ಮಾಡಿದವರಿಗಿಂತ ಮುಂಚೆ, ನಿನ್ನನ್ನು ನಿಂದಿಸಿದವರಿಗಿಂತ ಮುಂಚೆ, ನಿನ್ನ ಕೈಯಲ್ಲಿ ಏನು ಆಗಲ್ಲ, ನೀನು ದರಿದ್ರನು ಎಂದು ನಿನ್ನನ್ನು ಬಡವನೆಂದು ತಳ್ಳಿ ಹಾಕಿದವರ ಮುಂದೆ ಇವತ್ತು ಏನು ಇಲ್ಲದಿದ್ರು ನಡುವನ್ನು ಕಟ್ಟಿಕೊಂಡವರು ಇದರ ಮಧ್ಯದಲ್ಲಿ ಇದ್ದೀರಾ. ಇವತ್ತು ಕರ್ತನು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ನೀನು ಯಾರ ಹಿಂದೆ ಉಳಿಯೋದಿಲ್ಲ, ನೀನು ಎಲ್ಲರಿಗಿಂತ ಮುಂದೆ 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 ಮುಂದೆ. ಯಾರಾದ್ರೂ ವಿಕ್ಟರಿ ಇಂಟರ್ನ್ಯಾಷನಲ್ ಸಭೆಯಲ್ಲಿ ಕೂಗಿ ಹೇಳಲಿ, ಎಲ್ಲೂ ನಾನು ಹಿಂದೆ ಉಳಿಯೋದಿಲ್ಲ. ಹಣಕಾಸಲ್ಲಿ ನಾನು ಹಿಂದೆ ಉಳಿಯಲ್ಲ, ಸೇವೆಯಲ್ಲಿ ನಾನು ಹಿಂದೆ ಉಳಿಯಲ್ಲ, ಪ್ರಾರ್ಥನೆಯಲ್ಲಿ ನಾನು ಹಿಂದೆ ಉಳಿಯಲ್ಲ, ಆರಾಧನೆಯಲ್ಲಿ ನಾನು ಹಿಂದೆ ಉಳಿಯಲ್ಲ, ಬಿಸ್ನೆಸ್ ಲಾಭದಲ್ಲಿ ನಾನು ಹಿಂದೆ ಉಳಿಯಲ್ಲ, ದರ್ಶನದಲ್ಲಿ ನಾನು ಹಿಂದೆ ಉಳಿಯಲ್ಲ, ಸ್ತುತಿಯಲ್ಲಿ ನಾನು ಹಿಂದೆ ಉಳಿಯಲ್ಲ, ಅಭಿಷೇಕದಲ್ಲಿ ನಾನು ಹಿಂದೆ ಉಳಿಯಲ್ಲ, ದೇವರಿಗೆ ಕೊಡೋದ್ರಲ್ಲಿ ನಾನು ಹಿಂದೆ ಉಳಿಯಲ್ಲ. ಕಮಾನ್ ಕೂಗಿ ಹೇಳಲಿ, ನಾನು ಆಹಾಬನ ಕುದುರೆಗಿಂತ ಮುಂದೆ. ಹೆಂಗ್ ಬರ್ತೀಯ ನಾನು ನೋಡ್ತೀನಿ ಅನ್ನೋರ್ಗೆ ಇವತ್ತು ಕೂಗಿ ಹೇಳ್ರಿ, ನಡು ಕಟ್ಕೊಳ್ತಾ ಇದ್ದೀನಿ. ನಡು ಕಟ್ತಾ ಇರೋದು ಸಾಮರ್ಥ್ಯದ ಮೇಲಲ್ಲ, ನಡು ಕಟ್ಟುತ್ತಾ ಇರೋದು ಯೆಹೋವನ ಹಸ್ತವು ನನ್ನ ಮೇಲೆ ಇರೋದ್ರಿಂದ. ಇವತ್ತು ನನ್ನನ್ನು ಕೆಳ ದೇವರ ಮಕ್ಕಳೇ, ನಿನ್ನ ಮೇಲೆ ದೇವರ ಹಸ್ತ ಇದೆ, ನಿನ್ನ ಮಕ್ಕಳ ಮೇಲೆ ದೇವರ ಹಸ್ತ ಇದೆ, ನಿನ್ನ ಕುಟುಂಬದ ಮೇಲೆ ದೇವರ ಹಸ್ತ ಇದೆ. ಇವತ್ತು ನೀನು ನಿಂತಿರುವುದು ನಿರ್ಮೂಲವಾಗದಿರುವುದು ಕರ್ತನ ಶಾಶ್ವತವಾದ ಕೃಪೆಯಿಂದಲೇ. ಇವತ್ತು ಕರ್ತನ ಹಸ್ತ ನಿನಗೆ ಪ್ರತಿಕೂಲವಾಗಿರೋದ್ರಿಂದ, ಕರ್ತನ ಹಸ್ತ ನಿನಗೆ ಅನುಕೂಲವಾಗಿರೋದ್ರಿಂದ ಯಾವ ಶತ್ರು ನಿನಗೆ ಪ್ರತಿಕೂಲವಾಗಿ ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಒಂದು ಹಸ್ತ
ಎಲಿಯನ ಸಂಗಡ ಇದ್ದಿದ್ದರಿಂದ ಇವತ್ತು ದೇವ್ರ ಮಕ್ಕಳು ಯಾರು ಇಲ್ದಿದ್ರು ದೇವ್ರ ಕೈ ನಿನ್ನ ಜೊತೆ ಇದೆ. ಇನ್ನ ಶಬ್ದ ತೆಗೆದು ಕೂಗಿ ಹೇಳ್ತೀನಿ, ಸಂಬಂಧಿಕರು ಇಲ್ಲದಿದ್ರು, ಬಂಧು ಮಿತ್ರರು ಇಲ್ಲದಿದ್ರು, ಬಿಸ್ನೆಸ್ ಪಾರ್ಟ್ನರ್ ಇಲ್ಲದಿದ್ರು, ನಿನಗೆ ಪ್ರೀತಿ ಮಾಡುವವರು ಇಲ್ಲದೆ ಇದ್ರು, ದೇವರ ಕೈ ನಿನ್ನ ಸಂಗಡ ಇದ್ರೆ, ದೇವರ ಕೈ ನಿನ್ನ ಸಂಗಡ ಇದ್ರೆ, ಯಾರಾದ್ರೂ ಇವತ್ತು ನಡುವನ್ನು ಕಟ್ಟಿಕೊಳ್ಳಲಿ, ಯಾರಾದ್ರೂ ಇವತ್ತು ನಡುವನ್ನು ಕಟ್ಟಿಕೊಳ್ಳಲಿ. ನಿನಗೊಂದು ಯಾತ್ರೆ ಉಂಟು, ಅದು ಹಿಂದೆ ಉಳಿಯುವಂತ ಯಾತ್ರೆ ಅಲ್ಲ, ಅದು ಮುಂದೆ 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 ಮುಂದಕ್ಕೆ ಹೋಗುವಂತ ಯಾತ್ರೆ. ಹೊರಾಲರ ಶಂಸೈ ಎರಡು ಅರಸರು 4ನೇ ಅಧ್ಯಾಯದ 9ನೇ ವಾಕ್ಯ, ಎರಡು ಅರಸರು 4ನೇ ಅಧ್ಯಾಯದ 29ನೇ ವಾಕ್ಯ. ಒಂದು ನಡು ಕಟ್ಟಿಕೊಂಡವನು ಯಾರ ಹಿಂದೆ ಉಳಿಯಲ್ಲ, ಎಲ್ಲರಿಗಿಂತ ಮುಂದೆ ಇರ್ತಾನೆ. ಪಕ್ಕದಲ್ಲಿರಿಗೆ ಕೈ ಕೊಟ್ಟು ಹೇಳ್ರಿ, ನೀವು ಎಲ್ಲರಿಗಿಂತ ಮುಂದೆ ಇರ್ತೀರ. ಅದು ನಗ್ನಗ್ತಾ ಹೇಳ್ರಿ, ಸಂತೋಷವಾಗಿ ಹೇಳ್ರಿ, ಧೈರ್ಯವಾಗಿ ಹೇಳ್ರಿ, ನೀವು ಎಲ್ಲರಿಗಿಂತ ಮುಂದೆ ಇರ್ತೀರ. ಎರಡನೇದಾಗಿ, ಒಬ್ಬನ ನಡುವನ್ನು ಕಟ್ಟಿಕೊಂಡಾಗ ದೇವರ ವಾಕ್ಯದಲ್ಲಿ ಎಲೀಷನು ಗೇಸಿಗೆ ಹೇಳ್ತಾ ಇದ್ದಾನೆ. 2 ಅರಸರುಗಳು 4ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ಗಮನಿಸ್ತೇವೆ, ಪ್ರವಾದಿ ಏನಾದರೂ ಒಂದು ಕಾರ್ಯ ಮಾಡಬೇಕಾದ್ರೆ ಫಸ್ಟ್ ಹೇಳುವಂತ ಕಾರ್ಯ ನಡು ಕಟ್ಕೋ. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು. ಆತನು ಹೇಳ್ತಾ ಇದ್ದಾನೆ, ನೀನು ನಡು ಕಟ್ಟಿಕೊಂಡು ನನ್ನ ಕೋಲನ್ನು ತೆಗೆದುಕೊಂಡು ಹೋಗು ಅಂತ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ಕರ್ತನು ಯಾರಿಗೆ ಅಧಿಕಾರ ಕೊಡ್ತಾನೆ ಗೊತ್ತೇ? ಬಂದ್ರೆ ಬರಲಿ, ಇಲ್ದಿದ್ರೆ ಇರಲಿ ಅಂತ ಸುಮ್ಮನೆ ಕೈ ಕೊಟ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡಿರೋರ್ಗಲ್ಲ. ದೇವರ ಅಧಿಕಾರದ ಕೋಲನ್ನು ಒಬ್ಬನು ಕೊಡಬೇಕಾದ್ರೆ ಇವತ್ತು ದೇವರು ನೋಡ್ತಾ ಇದ್ದಾನೆ, ಫಸ್ಟ್ ನಡು ಕಟ್ಕೋ ಸರ್. ನಡು ಕಟ್ಕೊಂಡ್ರೆ ಈ ಕೋಲನ್ನ ಕೈಯಲ್ಲಿ ಹಿಡಿಯೋದಕ್ಕೆ ಸಾಧ್ಯ. ಈ ದೇವರ ಮಕ್ಕಳು 2017ನೇ ಇಸ್ವಿಯಲ್ಲಿ ಕರ್ತನು ನಿನಗೆ ತನ್ನ ಕೋಲನ್ನು ನಿನ್ನ ಕೈಯಲ್ಲಿ ಕೊಡುತ್ತಾನೆ. ಸ್ತೋತ್ರ ಮಾಡ್ರಿ ದೇವರ ಮಕ್ಕಳು, ಸ್ತೋತ್ರದೊಟ್ಟಿಗೆ ಇರ್ರಿ. ಯಾರು ನಡು ಕಟ್ಟಿಕೊಂಡಿರ್ತಾರೋ ಯಜಮಾನನ ಹೇಳ್ತಾನೆ, ನನ್ನ ಕೋಲನ್ನು ನೀನು ತೆಗೆದುಕೊಂಡು ಹೋಗು. ಸತ್ತಂತ ಒಬ್ಬನಿದ್ದಾನೆ, ಅವನ ಮೇಲೆ ನೀನು ಹಾಕು ಅಂತೆ. ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ, ನಡು ಕಟ್ಕೊಂಡು ಗೇಹಸಿ ಹೋಗಿ ಸತ್ತಂತ ಹುಡುಗನ ಮೇಲೆ ಹಾಕದ, ಏನು ಆಗಲಿಲ್ಲ. ಆದರೆ ಬಂದು ಹಿಂತಿರುಗಿ ಎಲ್ಲಿ ಹೇಳ್ದ ಗೊತ್ತಾ? ಕೊಟ್ಟವನ ಬಳಿಯಲ್ಲೇ ಹೇಳ್ದ, ಯಜಮಾನ ನೀನು ಕೊಟ್ಟಲ್ಲ, ಏನು ಆಗಲಿಲ್ಲ. ಯಜಮಾನನ ಹೇಳ್ದ, ಏನು ಆಗಲಿಲ್ಲ, ಆಯ್ತು ನಾನೇ ಬರ್ತೀನಿ ಅಂತ. ಇವತ್ತು ದೇವರ ಮಕ್ಕಳೇ, ಅಧಿಕಾರ ಉಳ್ಳವನು ನೀನು ಹೇಳಿದ್ದು ನಡೆಯದೇ ಇದ್ರೆ ಯಜಮಾನನು ನಿನಗೆ ಸಾಲಗಾರನಾಗಿರ್ತಾನೆ. ಇವತ್ತು ಅಧಿಕಾರ ಕೊಟ್ಟವನು ನೀನು ಹೇಳಿದ್ದು ಸಂಭವಿಸದೇ ಇದ್ದಾಗ ಆತನು ಹೇಳ್ತಾನೆ, ಡೋಂಟ್ ವರಿ, ನಡೆಯದೇ ಇದ್ರು ನೆರವೇರಿಸತಕ್ಕಂತೆ ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ. ಈ 2017ನೇ ಇಸ್ವಿಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ನಡುವನ್ನು ಕಟ್ಟಿಕೊಳ್ಳ್ರಿ. ನಷ್ಟವಾದ ಅಧಿಕಾರ ನಿನಗೆ ಹಿಂತಿರುಗಿ ಬರಲಿ. ಅಭಿಷೇಕದ ಅಧಿಕಾರ, ಸೇವೆಯ ಅಧಿಕಾರ, ಪ್ರಾರ್ಥನೆಯ ಅಧಿಕಾರ, ದುರಾತ್ಮಗಳನ್ನು ಓಡಿಸುವ ಅಧಿಕಾರ ಇವತ್ತು ನಿನ್ನ ನಡುವನ್ನು ನೀನು ಕಟ್ಟಿಕೋ. ನಿನ್ನ ನಡುವನ್ನು ನೀನು ಕಟ್ಟಿಕೋ. ಇವತ್ತು ಕರ್ತನು ನಿನಗೆ ಅಧಿಕಾರ ಕೊಡಲಿಕ್ಕೆ ಇಷ್ಟಪಡ್ತಾನೆ. ಇವತ್ತು ದೇವರ ಮಕ್ಕಳೇ, ಸುಮ್ಮನೆ ಸೋಮಾರಿಯಾಗಿ ಕುತ್ಕೊಂಡು ಏನಾದ್ರೂ ನಡೆಯುತ್ತಾ ಅಂತ ನೋಡೋರ್ಗಲ್ಲ. ಇವತ್ತು ದೇವರೇ, ಈ ಅಧಿಕಾರ ನನಗೆ ಬೇಕು, ನಿನ್ನ ನಾಮಕ್ಕಾಗಿ ನಾನು ಏನಾದ್ರೂ ಮಾಡಬೇಕು. ದೆವ್ವಗಳನ್ನು ಅಟ್ಟಬೇಕು, ರೋಗಿಗಳನ್ನು ಸೌಖ್ಯ ಮಾಡಬೇಕು, ಸತ್ತವರನ್ನ ಎಬ್ಬಿಸಬೇಕು, ಹಳ್ಳಿಗಳನ್ನ ಪಟ್ಟಣಗಳನ್ನ ಯೇಸುವಿನ ಕಡೆ ನಾನು ತಿರುಗಿಸಬೇಕು. ಕರ್ತನೇ, ನನ್ನ ನಡುವನ್ನು ಕಟ್ಟಿಕೊಂಡಿದ್ದೇನೆ, ನಿನ್ನ ಕೋಲು ನನಗೆ ಕೊಡು ಎಂದು ಕೇಳುವವರು ಯಾರಾದ್ರೂ ಇದರ ಮಧ್ಯದಲ್ಲಿ ಇದ್ದೀರಾ? ಅಧಿಕಾರ ನಿನ್ನ ಜೀವನದಲ್ಲಿ ಬರಬೇಕಾದ್ರೆ ನಡು ಕಟ್ಟಿಕೊಂಡಿರಬೇಕು. ಸಿದ್ಧತೆ ಇಲ್ಲದೆ ಸೇವೆ ಬರಲ್ಲ, ಸಿದ್ಧತೆ ಇಲ್ಲದೆ ದರ್ಶನ ಬರಲ್ಲ, ಸಿದ್ಧತೆ ಇಲ್ಲದೆ ಅಧಿಕಾರ ಪ್ರಕಟವಾಗಲ್ಲ, ಸಿದ್ಧ ಇಲ್ಲದೆ ಕೃಪಾವರಗಳು ಪ್ರಕಟವಾಗಲ್ಲ. ಇವತ್ತು ದೇವರ ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ಸಭೆಯಿಂದ ದೇವರು ಇವತ್ತು ಸಿದ್ಧತೆಯನ್ನು ಎದುರು ನೋಡ್ತಾ ಇದ್ದಾನೆ.
ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಏನಕ್ಕಾಗಿ? ದೇವ ಪುತ್ರರ ಪ್ರತ್ಯಕ್ಷತೆಗಾಗಿ. ಇವತ್ತು ದೇವರ ಮಕ್ಕಳೇ, ಈ ಭೂಮಿ ನಿನ್ನ ಸೇವೆಯನ್ನು ನೋಡ್ತಾ ಇದೆ. ಜನಾಂಗಗಳು ನಿನ್ನ ಸೇವೆಯನ್ನು ನಿರೀಕ್ಷಿಸ್ತಾ ಇದೆ. ಈ ಭೂಮಿ ಕೂಗಿ ಹೇಳ್ತಾ ಇದೆ, ಯಾವಾಗ ನೀನು ಹೊರಗಡೆ ಬರುತ್ತೀಯಾ? ಭೂಮಿ ಇವತ್ತು ಸೈತಾನನ ವಶದಲ್ಲಿದೆ. ಹಳ್ಳಿಗಳು, ಪಟ್ಟಣಗಳು, ಗ್ರಾಮಗಳು, ಮನೆಗಳು ಇವತ್ತು ಸೈತಾನನ ವಶದಲ್ಲಿದ್ದಾಗ ಭೂಮಿ ನೋಡ್ತಾ ಇದೆ, ಯಾವಾಗಪ್ಪ ರಾಜು ಬರ್ತೀಯ ಅಧಿಕಾರ ಹೊಂದಿಕೊಂಡು, ಯಾವಾಗಪ್ಪ ಮಹಾಲಕ್ಷ್ಮಿ ಅಧಿಕಾರ ಹೊಂದಿಕೊಂಡು ಬರ್ತೀಯ? ನೀನು ಏನು ಹೇಳ್ಬೇಡ, ಒಂದೇ ಒಂದು ಸ್ತೋತ್ರದೊಟ್ಟಿಗೆ ಕಾಲಿಡು, ನನ್ನ ಪ್ರದೇಶದಲ್ಲಿರುವ ಬಂಧನ ತಾನಾಗೆ ಮುರಿಯಲ್ಪಡುತ್ತೆ. ಇವತ್ತು ಭೂಮಿ ಎದುರು ನೋಡ್ತಾ ಇರೋದು ಯಾರನ್ನ? ಅಧಿಕಾರ ಉಳ್ಳವರನ್ನ. ಇವತ್ತು ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ಸಭೆಯಲ್ಲಿ ಇವತ್ತು ಅಧಿಕಾರ ಉಳ್ಳಂತ ಒಂದು ಗುಂಪು ಎದ್ದೇಳಲಿ. ಇವತ್ತು ಕರ್ತನು ಆತನ ಸಿದ್ಧ ಉಳ್ಳವನ್ನ ನೋಡ್ತಾ ಇದ್ದಾನೆ. ಸಿದ್ಧನಾಗು. ಒಂದು ಹಳ್ಳಿಗೆ ನೀನು ಕಾಲಿಟ್ರೆ ಮಂತ್ರವಾದಿ ನಿನ್ನ ನೋಡಿಕೊಂಡು ಬರ್ತಾನೆ. ಒಂದು ಹಳ್ಳಿಗೆ ಕಾಲಿಟ್ರೆ ಪಂಚಾಯತ್ ಸದಸ್ಯರು ನಿನ್ನ ನೋಡಿಕೊಂಡು ಬರ್ತಾರೆ. ಇವತ್ತು ಭೂಮಿ ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಯಾವಾಗ ಪ್ರಕಟವಾಗ್ತಾರೆ? ಯಾವಾಗ ಪ್ರಕಟವಾಗ್ತಾರೆ? ಇವತ್ತು ಕೂಗಿ ಹೇಳೋದಕ್ಕೆ ದೇವರ ಮಕ್ಕಳು ಸಿದ್ಧನ? ಲಾರ್ಡ್, ನಾನು ಸಿದ್ಧನಾಗಿದ್ದೇನೆ. ನಾನು ನನ್ನ ನಡುಕಟ್ಟನ್ನು ಕಟ್ಟಿಕೊಂಡಿದ್ದೇನೆ. ನಿನ್ನ ಕೋಲನ್ನು ನನಗೆ ದಯಪಾಲಿಸು. ಈಗ ನಾನು ಸಿದ್ಧನಾಗಿದ್ದೇನೆ, ನಾನು ಹೋಗುತ್ತೇನೆ. ಹಲ್ಲೆಲೂಯಾ. 2 ಅರಸರುಗಳು 9ನೇ ಅಧ್ಯಾಯದ 2-3ನೇ ವಾಕ್ಯ. ಎಲೀಷನು ಒಂದು ಯೌವನಸ್ಥನನ್ನು ಕರೀತಾ ಇದ್ದಾನೆ. ಬೈಬಲಲ್ಲಿ ನಾವು ಗಮನಿಸಿದಾಗ, ದೇವರ ವಾಕ್ಯದಲ್ಲಿ 1ನೇ ವಾಕ್ಯದಿಂದ ಓದಿದಾಗ ಯೌವನಸ್ಥನ ಕರೀತಾ ಇದ್ದಾರೆ. ಯಾವನೋ ಒಬ್ಬ ಯೌವನಸ್ಥನನ್ನು ಕರೀತಾ ಇದ್ದಾನೆ. ಅವನ ಕೈಯಲ್ಲಿ ಒಂದು ಕುಪ್ಪಿಯ ಎಣ್ಣೆಯನ್ನು ಅವನ ಕೈ ಕೊಟ್ಟು ಹೇಳ್ತಾ ಇದ್ದಾನೆ, ಹೋಗಿ ಅರಸರನ್ನು ನೀನು ಆಯ್ಕೆ ಮಾಡು, ಅಭಿಷೇಕ ಮಾಡು. ದೇವರ ವಾಕ್ಯದಲ್ಲಿ ಅವನು ಒಂದು ಪದ ಹೇಳ್ತಾನೆ, ನಡು ಕಟ್ಕೊಂಡಿರು ಫಸ್ಟ್. ಇವತ್ತು ದೇವರ ಮಕ್ಕಳೇ, ಯಾರ್ಯಾರು ನಡು ಕಟ್ತಾರೋ ಅವರಲ್ಲಿ ಪ್ರಕಟವಾಗೋ ಸೇವೆ ವಿಶೇಷವಾದದ್ದು. ಸಿದ್ಧರಾಗಿರುವವರು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮಿಂದ ಅರಸರುಗಳ ಮೊಣಕಾಲು ಮಡ್ಚಂಗೆ ದೇವರು ಮಾಡ್ತಾನೆ. ಯಾವನೋ ಒಬ್ಬ 1ನೇ ವಾಕ್ಯದಲ್ಲಿ ಗಮನಿಸಿದಾಗ ಯಾರಂತಾನೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಕರೆದ ಗುಂಪಿನಲ್ಲಿದ್ದವನ ಬಾರೋ ಅಂತ. ಇವತ್ತು ದೇವ್ರ ಮಕ್ಕಳ, ಯಾವತ್ತು ಎಮರ್ಜೆನ್ಸಿ ಕಾಲ ನಿಮಗೆ ಬರುತ್ತೋ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ಗಾಗಿ ಪ್ರಾರ್ಥನೆ ಮಾಡೋದಕ್ಕೆ, MP ಗಳಿಗಾಗಿ ಪ್ರಾರ್ಥನೆ ಮಾಡೋದಕ್ಕೆ, ಇವತ್ತು ಪೊಲೀಸ್ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡೋದಕ್ಕೆ, ಇವತ್ತು ಚಂದ್ರಮೌಳಿ ಪಾಸ್ಟರ್ ಕರೆದ್ರು ಸ್ತೋತ್ರ, ಇವತ್ತು ನಿಮ್ಮಲ್ಲಿರೋರು ಯಾರನ್ನಾದ್ರೂ ಕರೆದ್ರು ಸ್ತೋತ್ರ. ಆದ್ರೆ ಒಂದು ಕಾರ್ಯ, ನಡುವನ್ನು ನೀನು ಕಟ್ಟಿಕೋ, ನಡುವನ್ನು ಕಟ್ಟಿಕೋ. ಇವತ್ತು ನಿನ್ನ ಮುಂದೆ ಅರಸರುಗಳು ಮೊಣಕಾಲು ಮಡಚುತ್ತಾರೆ. ಬೈಬಲಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟಂತ ಒಂದು ಕಾರ್ಯ, ಎಣ್ಣೆ ಕುಪ್ಪಿಯನ್ನು ಅವನ ಕೈಯಲ್ಲಿ ಕೊಟ್ಟನು. ಇವತ್ತು ಅನೇಕರು ಯಾವ ಕುಪ್ಪಿ ಎಲ್ಲಿ ಕಳೆದಾಕಿರೋ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಇದ್ದು ಪಾಸ್ಟ್ರೇ ಅಭಿಷೇಕ, ಚೆನ್ನಾಗಿ ಆರಾಧನೆ ಮಾಡ್ತಾ ಇದೆ, ಚೆನ್ನಾಗಿ ಅನ್ಯ ಭಾಷೆ ಹೇಳ್ತಾ ಇದೆ. ಈಗ ಡ್ರಮ್ ಬೀಟ್ ಬಂದ್ರೇನೆ ನನಗೆ ಸ್ತೋತ್ರ ಬರೋದು, ಅನ್ಯ ಭಾಷೆ ಬರೋದು. ಅದಿಲ್ಲದೆ ಇದ್ರು ಅದೂ ಇಲ್ಲ. ಇವತ್ತು ದೇವ್ರ ಮಕ್ಕಳೇ, ಕಾರಣ ಏನು ಗೊತ್ತಾ? ಸಿದ್ಧತೆ ಇಲ್ಲ. ಸಿದ್ಧತೆ ಇದೆಯಾ? ಕುಪ್ಪಿ ನಿನ್ನ ಕೈಯಲ್ಲಿದೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಈ 2017ನೇ ಇಸ್ವಿಯಲ್ಲಿ ನಿನ್ನಿಂದ ಕೆಲ ಆತ್ಮಿಕ ಮಕ್ಕಳು ಹುಡ್ತಾರೆ. ನಿನ್ನ ಮನೆಯಲ್ಲಿ ಕೆಲವೊಂದು ಮಕ್ಕಳು ಅವರು ಎದ್ದು ಬರಲಿಕ್ಕೆ ಹೋಗ್ತಾರೆ. ಇವತ್ತು ನಿಮ್ಮ ಏರಿಯಾದಿಂದ ಕೆಲವೊಂದು ಅಭಿಷಕ್ತರುಗಳು ಎದ್ದು ಬರಲಿಕ್ಕೆ ಹೋಗ್ತಾರೆ. ವರ್ಷದಿಂದ ಆಳುವಂತ ಇಸಬೇಲ ಶಕ್ತಿಯನ್ನು ಬುಡ ಸಮೇತ ಕತ್ತರಿಸಿ ಹಾಕತಕ್ಕಂತ ಅಭಿಷಕ್ತರುಗಳನ್ನ ದೇವರು ನಿನ್ನಿಂದ ಹೊರಗಡೆ ದೇವರು ತೆಗಿತಾನೆ.
ವಿಕ್ಟರಿ ಇಂಟರ್ನ್ಯಾಷನಲ್ ಏಜಿ ಸಭೆಯೇ, ಮುಂದೆ ಯಾರು ಅಂತ ಹೇಳಿದಾಗ ನಾನು ಹೇಳ್ತೇನೆ, ನಿನ್ನ ಪಕ್ಕದಲ್ಲೇ ಇರುವವರಾಗಿರಬಹುದು. ಇವತ್ತು ಕೆಲ ನಿಮಿಷಗಳನ್ನು ದೇವರು ಕಂಡಿದ್ದಾನೆ, ಇವತ್ತು ಕೆಲವೊಂದು ಸಂತತಿಗಳನ್ನು ದೇವರು ಕಂಡಿದ್ದಾನೆ. ಇವತ್ತು ನೀನಲ್ಲಿ ಒಂದು ಅಭಿಷೇಕ ದೇವರು ಕೊಡಲಿಕ್ಕಾಗಿ ಬಯಸುತ್ತಾನೆ. ಇವತ್ತು ನಿನ್ನ ನಡುವನ್ನು ನೀನು ಕಟ್ಟಿಕೋ. ಸ್ವಾರ್ಥ ಚಿಂತೆಯನ್ನು ಬಿಡು. ನಾನು ನನ್ನದನ್ನೋದನ್ನ ಬಿಡು. ದೇವರು ನಿನ್ನ ಕೈಯಲ್ಲಿ ಎಣ್ಣೆ ಕುಪ್ಪಿಯನ್ನು ಕೊಡೋದು ಕೆಲವರನ್ನ ಹೊರಗಡೆ ತೆಗೆಯೋದಕ್ಕೆ. ಅವರೆಲ್ಲೋ ಬೆರೆತು ಹೋಗಿದ್ದಾರೆ, ತೆಗಿ ಹೊರಗಡೆ. ಇಸ್ಬೇಳ ಶಕ್ತಿಯನ್ನು ತಲೆ ಎತ್ತುತ್ತಿರೋ ಇಸ್ಬೇಳ ಶಕ್ತಿಗಳು ವರ್ಷಗಳು ಕಳೆದ್ರು ಇನ್ನ ತಲೆ ಆಡ್ತಾ ಇದೆಯಲ್ಲ, ತುಳಿಯೋದಕ್ಕೆ ಬುಡ ಸಮೇತ ಕತ್ತರಿಸಿ ಹಾಕೋದಿಕ್ಕೆ ನಿನ್ನ ಕೈಯಲ್ಲಿ ನಾನು ಒಂದು ಎಣ್ಣೆಯನ್ನು ನಾನು ಕೊಟ್ಟಿದ್ದೇನೆ. ಹೋಗು, ಜನಾಂಗಗಳ ಮಧ್ಯದಲ್ಲಿ ಹೋಗು, ಪಟ್ಟಣಗಳ ಮಧ್ಯದಲ್ಲಿ ಹೋಗು, ಯೌವನಸ್ಥರಗಳ ಮಧ್ಯದಲ್ಲಿ ಹೋಗು, ಕುಟುಂಬ ಪ್ರಾರ್ಥನೆಗಳಲ್ಲಿ ಹೋಗು. ಇವತ್ತು ನಿನ್ನ ಮಕ್ಕಳಲ್ಲಿ ಒಬ್ಬರಾಗಿರ್ಬೋದು ಈ ಕರ್ನಾಟಕದಲ್ಲಿ ಇರುವಂತ ದೇಶದ ಶಕ್ತಿಯನ್ನು ತುಳಿಯುವವರು. ಇವತ್ತು ನಿನ್ನ ಸಂತತಿಗಳಲ್ಲಿ ಒಬ್ಬರಾಗಿರಬಹುದು. ಸಾವಿರ ಗಟ್ಟಲೆ ದೇವರ ನಾಮಕ್ಕಾಗಿ ದೀಕ್ಷಾಸ್ನಾನ ಮಾಡಿಸುವವರು. ದೇವರು ಹೇಳ್ತಾ ಇದ್ದಾನೆ, ನೀನು ನಡು ಕಟ್ಕೋ. ನಿನ್ನ ಕೈಯಲ್ಲಿ ನಾನೊಂದು ಎಣ್ಣೆ ಕುಪ್ಪಿಯನ್ನು ಕೊಡ್ತೇನೆ, ನಿನಗಾಗಿ ಉಯ್ಕೊಳಕ್ಕಲ್ಲ, ಕೆಲವರನ್ನ ಅಮೂಲ್ಯವಾದವರನ್ನ ಹೊರಗಡೆ ತೆಗೆಯೋದಕ್ಕೆ. ಯೆರೆಮೀಯನು ಬರೆದ ಪ್ರವಾದಿ ಗ್ರಂಥ 1ನೇ ಅಧ್ಯಾಯದ 17ನೇ ವಾಕ್ಯ. ಇದಕ್ಕೆ ಸ್ತೋತ್ರ ಹೇಳಬೇಕು ದೇವರ ಮಕ್ಕಳ. ದೇವರ ಆತನು ಹೇಳಿದನು, ಈಗಿರಲು ನೀನು ಎದ್ದು ನಡುಕಟ್ಟಿಕೊಂಡು ನಾನು ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ಹೇಳು. ನೀನು ಅವರಿಗೆ ಕೆಂಗಡಬೇಡ, ಕೆಂಗೆಟ್ಟರೆ ನಾನು ನಿನ್ನನ್ನು ಅವರ ಮುಂದೆ ಕೆಂಗಡಿಸುವೆನು. ಯಾರ್ಯಾರು ನಡು ಕಟ್ಕೊಂಡಿರ್ತಾರೋ ಅವ್ರ ಬಾಯಲ್ಲೇ ದೇವರ ವಾಕ್ಯ ಬರೋದು. ಸಿದ್ಧರಾಗದಿರೋರ ಬಾಯಲ್ಲಿ ಚಾಡಿ ಬರ್ಬೋದು, ಸುಳ್ಳು ಬರ್ಬೋದು, ಏನೇನೋ ಬರ್ಬೋದು. ಆದರೆ ಸಿದ್ಧವಾದವರ ಬಾಯಲ್ಲಿ ಬರೋದು, ನಡು ಕಟ್ಟಿಕೊಂಡವರ ಬಾಯಲ್ಲಿ ಬರೋದು ಸುಳ್ಳಲ್ಲ, ಸಂದರ್ಭಗಳ ಮಾತಲ್ಲ. ನಾಡು ಕಟ್ಟಿಕೊಂಡವರ ಬಾಯಲ್ಲಿ ದೇವತನ ವಚನವನ್ನು ದೇವರು ಇಡುತ್ತಾನೆ. ಇವತ್ತು ದೇವರ ಮಕ್ಕಳೇ, ನಿನ್ನ ಬಾಯಲ್ಲಿ ಹೊರಟು ಬರಬೇಕಾದದ್ದು ಯಾವುದೋ ಒಂದು ಕಾರ್ಯ ಅಲ್ಲ. ಇವತ್ತು ನಿನ್ನ ಬಾಯಲ್ಲಿ ಬರಬೇಕಾಗಿರೋದು ಅವರು ಇವರ ಮನೆ ವಿಷಯ ಅಲ್ಲ. ಇವತ್ತು ನಿನ್ನ ಬಾಯಲ್ಲಿ ಬರಬೇಕಾಗಿರೋದು ಅವ್ರು ಹಿಂಗ್ ಮಾಡಿದ್ರು ಇವ್ರು ಹಂಗ್ ಮಾಡಿದ್ರು ಅಂತಲ್ಲ. ಇವತ್ತು ನಿನ್ನ ಬಾಯಲ್ಲಿ ಬರಬೇಕಾಗಿರೋದು ದೇವರ ವಾಕ್ಯ. ದೇವರ ವಾಕ್ಯ. ನಿನ್ನ ನಾಲಿಗೆಯನ್ನು ದೇವರು ಕಂಡಿರೋದು ವಾಕ್ಯ ಹೇಳುವ ನಾಲಿಗೆಯಾಗಿ ಹೊರತು ಸುಳ್ಳು ಹೇಳುವ ನಾಲಿಗೆಯೋ, ಚಾಡಿ ಹೇಳುವಂತ ನಾಲಿಗೆಯೋ, ನಿಂದನೆ ಹೇಳುವ ನಾಲಿಗೆಯೋ, ದೂಷಣೆ ಹೇಳುವ ನಾಲಿಗೆ ಅಲ್ಲ. ನಿನ್ನ ವಾಕ್ಯವನ್ನು ನಿನ್ನ ನಾಲಿಗೆಯನ್ನು ದೇವರು ಕಂಡಿರೋದು ವಾಕ್ಯ ಹೇಳುವಂತ ನಾಲಿಗೆಯಾಗಿ. ಇವತ್ತು ದೇವರ ಮಕ್ಕಳು ಯಾರಾದ್ರೂ ಕೂಗಿ ಹೇಳ್ರಿ, ಕರ್ತನೇ ನನ್ನ ಬಾಯಲ್ಲಿ ನಿನ್ನ ವಾಕ್ಯ ಬರಲಿ. ನಾಲಿಗೆಯಲ್ಲಿ ವಾಕ್ಯ ಬರಬೇಕಾದ್ರೆ ನಡು ಕಟ್ಟಿರಬೇಕು. ಅನೇಕರು ಹೇಳ್ತಾರೆ, ಪಾಸ್ಟರ್ ಪ್ರೇಯರ್ ಮಾಡ್ತಾ ಇದ್ದೀನಿ, ಒಂದು ವಾಕ್ಯನ ಸಿಗ್ತಾ ಇಲ್ಲ. ಪ್ರೇಯರ್ ಮಾಡ್ತಾ ಇದ್ರೆ ಹೊರತು ಸಿದ್ಧರಾಗಿಲ್ಲ. ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ಯಾರ ಬಾಯಲ್ಲಿ ದೇವರು ತನ್ನ ವಾಕ್ಯ ಇಡ್ತಾನೆ, ದೇವರು ಹೇಳ್ತಾನೆ ಎದ್ದು ನಡು ಕಟ್ಟಿಕೋ, ಎದ್ದು ನಡು ಕಟ್ಟಿಕೋ. ಇವತ್ತು ದೇವರ ಮಕ್ಕಳೇ, ನಿನ್ನನ್ನು ಭಯಪಡಿಸೋ ಜನರ ಮುದ್ದೆ ನಿಂತ್ಕೊಂಡು ದೇವರು ಹೇಳ್ತಾನೆ, ನನ್ನ ಮಾತನ್ನು ನೀನು ಕೂಗಿ ಹೇಳು. ಇವತ್ತು 2016ನೇ ಇಸ್ವಿಯಲ್ಲಿ ನಿನ್ನನ್ನು ಭಯಪಡಿಸಿದವರು ಅನೇಕರಿದ್ದಾರಲ್ಲ, ನಿನ್ನನ್ನು ವೇದನೆ ಪಡಿಸಿದವರು ಅನೇಕರಿದ್ದಾರಲ್ಲ, ಅನೇಕ ಸಂಗತಿಗಳು ನಿನ್ನ ಜೀವನದಲ್ಲಿ ದುಃಖವಾಗಿ ಆಳ್ತಲ್ಲ. ಇವತ್ತು ಅಲ್ಲಿ ನೀನು ಹೇಳಬೇಕಾಗಿರೋದು ದೇವರ ವಾಕ್ಯ. ದೇವರ ವಾಕ್ಯ. ಇವತ್ತು ದೇವರ ವಾಕ್ಯವನ್ನು ನುಡಿಯುವವರು ಯಾರಾದ್ರೂ ಇದರ ಮಧ್ಯದಲ್ಲಿ ಇದ್ರೆ ಒಂದು ಕಾರ್ಯ ನಾನು ಹೇಳ್ತೇನೆ, ಇವತ್ತು ನೀನು ಏನ್ ನುಡಿತೀಯೋ ಅದನ್ನೇ ನೀನು ಕಾಣುವವನಾಗಿರುತ್ತೀಯ. ಇವತ್ತು ಹಲ್ಲೆಲೂಯಾ, ಕೆಂಗೆಡಿಸುವವರ ಮುಂದೆ ನೀನು ಕೆಂಗೆಟ್ಟರೆ ದೇವರು ನಿನ್ನನ್ನು ಕೆಂಗೆಡಿಸ್ಬಿಡ್ತಾನೆ. ಇವತ್ತು ಎಲ್ಲೇ ನಿಂತ್ರು ಧೈರ್ಯವಾಗಿ ಕೂಗಿ ಹೇಳು, ಕರ್ತನ ವಾಕ್ಯ ನನ್ನ ಬಾಯಲ್ಲಿ ಇದೆ. ದೇವರು ಹೇಳ್ತಾನೆ, ಜ್ಞಾನಿಗಳನ್ನು ಲಜ್ಜೆ ಪಡಿಸೋದಕ್ಕೆ ಮಲೆ ಕೂಸುಗಳ ಬಾಯಲ್ಲಿ ನನ್ನ ವಚನವನ್ನು ಇಡ್ತೀನಿ ಅಂತ.
ಜ್ಞಾನಿ ಆಗಿದ್ದು ನೀನು ವಾಕ್ಯ ಹೇಳದೆ ಥಿಯಾಲಜಿ ಹೇಳ್ಕೊಂಡಿದ್ರೆ ದೇವ್ರ ಮಲೆಗೂಸ್ ಬಾಯಿಯಲ್ಲಿ ಕೊಟ್ಟು ವಾಕ್ಯ ಹೇಳ್ತಾನೆ. ನೋಡಪ್ಪ, ಅದು ತತ್ವಜ್ಞಾನ, ಇದು ಆತ್ಮನ ಶಕ್ತಿ ಅಂತ. ಇವತ್ತು ದೇವ್ರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು. ದೇವರು ಇವತ್ತು ಕೆಲವೊಂದು ಮಲೆಗೂಸುಗಳ ಬಾಯಿಯನ್ನ ದೇವರು ಹುಡುಕ್ತಾ ಇದ್ದಾನೆ. ಹೊಸದಾಗಿ ಹುಟ್ಟಿ 2 ವರ್ಷ ಆಯ್ತಾ, ಹೊಸದಾಗಿ ಹುಟ್ಟಿ 1 ವರ್ಷ ಆಯ್ತಾ, ಹೊಸದಾಗಿ ಹುಟ್ಟು 6 ತಿಂಗಳಾಯ್ತಾ, ನಾಳೆ ನೀವೇ ಪ್ರಾಸಂಗಿಕರಾಗಿ ದೇವರು ಎಬ್ಬಿಸಬಹುದು. ಇವತ್ತು ದೇವರ ಮಕ್ಕಳೇ, ಧೈರ್ಯವಾಗಿ ನಡುವನ್ನು ನೀನು ಕಟ್ಟಿಕೋ. ಇವತ್ತು ನಿನ್ನ ಬಾಯಲ್ಲಿ ದೇವರ ವಚನವನ್ನು ದೇವರು ಇಡುತ್ತಾನೆ. ಎಲ್ಲೇ ಒಂದು ಜಯ ಕಂಡಿದ್ರು ಅಲ್ಲಿ ಒಂದು ವಾಕ್ಯ ಹೊರಗಡೆ ಬಂದಿದೆ. ಗೋಲಿಯಾತನ ಮುಂದೆ ದಾವೀದನು ನಿಂತುಕೊಂಡಾಗ ಗೋಲಿಯಾತನ ಕೇಳ್ದ, ಏನೋ ನಾಯಿ ಓಡಿಸಕ್ ಬಂದಿದ್ದೀಯಾ ಅಂತ. ಅರೆ ದಾವೀದನು ಹೇಳಿದನು, ನೀನಾದರೂ ಈಟಿ ಬರ್ಜುಗಳೊಟ್ಟಿಗೆ ಬಂದಿದ್ದೀಯ, ಆದರೆ ನಾನು ಸೇವಿಸುವಂತ ಸರ್ವಶಕ್ತನಾದಂಥ ದೇವರ ನಾಮದಲ್ಲಿ ನಾನು ಬಂದಿದ್ದೇನೆ. ಅಲ್ಲಿ ಒಂದು ವಾಕ್ಯವನ್ನು ಬಿಟ್ಟ, ವಾಕ್ಯವನ್ನು ಬಾಯಲ್ಲಿ ನುಡಿದಿದೆ ತಡ. ಅಲ್ಲಿ ಗೋಲಿಯಾತನ ಮನಸ್ಸಲ್ಲಿ ಏನೇನು ಓಡ್ತಾ ಗೊತ್ತಿಲ್ಲ. ಅದೇ ತಲೆಗೆ ಹಲ್ಲುಯ ಗುರಿ ಇಟ್ಟು ಹೊಡೆಯತಕ್ಕಂತೆ ದೇವರು ದಾವೀದನ ಕಣಿವೆಗಳಿಗೆ, ದೇವರ ಕಲ್ಲುಗಳಿಗೆ ದೇವರು ಬಲ ಕೊಟ್ಟನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಎಲ್ಲಿ ವಾಕ್ಯ ನುಡಿತೀಯೋ ಅಲ್ಲಿ ನಿನಗೆ ಸೋಲಿಲ್ಲ. ಇವತ್ತು ನಿನ್ನ ಆಫೀಸಲ್ಲಿ ವಾಕ್ಯ ನುಡಿದ್ರೆ ನಿನಗೆ ಸೋಲಿಲ್ಲ. ನಿನ್ನ ಕುಟುಂಬದಲ್ಲಿ ನಿನ್ನ ವಾಕ್ಯ ನುಡಿದ್ರೆ ನಿನಗೆ ಸೋಲಿಲ್ಲ. ನಿನ್ನ ಜೀವನದಲ್ಲಿ ನಿನ್ನ ವಾಕ್ಯ ನುಡಿದ್ರೆ ನಿನಗೆ ಸೋಲಿಲ್ಲ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಹೇಳುತ್ತೆ, ಈ ವಾಕ್ಯ ನಿನ್ನ ಮನೆಯ ಪಟ್ಟಿಯಲ್ಲಿರಬೇಕು. ಈ ವಾಕ್ಯ ನಿನ್ನ ಮನೆಯ ಬಾಗಿಲುಗಳಲ್ಲಿ ಇರಬೇಕು. ಈ ವಾಕ್ಯ ನಿನ್ನ ಮಕ್ಕಳ ಹಣೆ ಪಟ್ಟಿಯ ಮೇಲೆ ಇರಬೇಕು. ನಿನ್ನ ಮನೆಯಲ್ಲಿ ಎಲ್ಲೇ ತಿರುಗಿದ್ರು, ಕೂತಿರುವಾಗ, ನಿಂತಿರುವಾಗ, ಮಲಗಿದಾಗ, ನಡಿಬೇಕಾದ್ರೆ, ಕೂತಿರ್ಬೇಕಾದ್ರೆ, ಊಟ ಮಾಡಬೇಕಾದ್ರೆ ವಾಕ್ಯ 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 ನೀನು ಹೇಳ್ತಾ ಇದ್ರೆ ದೇವರ ಆತನ ಮುಂದಿನ ವಾಕ್ಯದಲ್ಲಿ ಹೇಳಿದನು, ನೀನು ತೋಡದಿರುವ ಬಾವಿಯಿಂದ ತೆಗೆದು ನೀನು ಕುಡಿತೀಯ, ಕಟ್ಟದಿರುವಂತ ಮನೆಯಲ್ಲಿ ನೀನು ವಾಸ ಮಾಡ್ತೀಯ, ನೀನು ನಡೆದೇ ಇರುವಂತ ದ್ರಾಕ್ಷ ಫಲವನ್ನ ನೀನು ತಿನ್ನುತ್ತೀಯ. ವಾಕ್ಯ ನುಡಿಬೇಕು. ಯಾರ ಬಾಯಲ್ಲಿ ದೇವರು ತನ್ನ ವಾಕ್ಯ ಇಡುತ್ತಾನೆ? ಬೈಬಲ್ ಹೇಳ್ತದೆ, ಸಿದ್ಧತೆ ಉಳ್ಳವರು, ನಡು ಕಟ್ಟಿಕೊಂಡವರು. ನನಗೆ ಬಹಳ ಸಂತೋಷ ಕೊಟ್ಟಂತ ಒಂದು ಕಾರ್ಯ, ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯಕ್ಕೆ ಬಂದಾಗ ಪೇತ್ರನು ಸೆರೆಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ. ಅವನ ಜೀವಿತ ಎನ್ನೋದು ಹೆರೋದನ ಹಿಡಿದು ಸೆರೆಮನೆಯಲ್ಲಿ ಹಾಕಿ 12 ಸಿಪಾಯಿಗಳು ಸುತ್ತಲೂ ಆತನನ್ನು ಮಲಗಿಸಿ, ಆತನು ಮಲಕೊಂಡು ನೀನು ಬೆಳಗ್ಗೆ ಎದ್ದೋಳು, ಬೆಳಗ್ಗೆ 7 ಅಷ್ಟರಲ್ಲಿ ಸೂರ್ಯ ಕಾಣಲ್ಲ ಅಂತ ಹೇಳಿ ವಿಧಿಯನ್ನು ಬರೆದಿಟ್ಟಾಗ ಸಭೆ ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತು. ನನಗೆ ಬಹಳ ಆಶ್ಚರ್ಯ ಕೊಟ್ಟಂತ ಒಂದು ಕಾರ್ಯ, ಸಭೆ ಏನು ಹೇಳಿ ಪ್ರಾರ್ಥನೆ ಮಾಡಿರ್ಬೋದು? ಸಭೆ ಏನು ಹೇಳಿ ಪ್ರಾರ್ಥನೆ ಮಾಡಿರ್ಬೋದು? ನನ್ನ ಚಿಂತೆಯಲ್ಲಿ ನಾನು ಈ ರೀತಿ ಚಿಂತೆ ಮಾಡಿದೆ. ನಿನ್ನ ದಾಸನು, ನಿನ್ನ ಮಂದೆಯನ್ನು ಮೇಯಿಸುವುದಕ್ಕಾಗಿ ನೇಮಿಸಲ್ಪಟ್ಟಂತ ಕುರುಬನಾಗಿರುವಂಥ ಪೇತ್ರನು, ದೇವರ ಈಗೋ ಸಭೆ ಕುರಿ ಇಲ್ಲದಂತೆ, ಕುರುಬನಿಲ್ಲದಂತೆ ಕುರಿಗಳಾಗಿ ಅವರು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀನು ಹೇಳಿದ್ಯಲ್ಲ, ನಿನ್ನ ಸಭೆಯ ಮೇಲೆ ನನ್ನ ಸಭೆಯ ಮೇಲೆ ನಾನು ನಿನ್ನನ್ನು ಅಲ್ಲಿ ಕುರುಬನಾಗಿ ನೇಮಿಸ್ತೀನಿ ಅಂತ. ದೇವರೇ, ಈಗ ನಮ್ಮ ಸಭೆಗೆ ಕುರುಬನಿಲ್ಲ, ನೀನು ವಾಗ್ದಾನ ಮಾಡಿದ ಕುರುಬನನ್ನ ನೀನು ವಾಪಸ್ ಕರ್ಕೊಂಡು ಬಾ ದೇವರೇ ಎಂದು ಇಡೀ ರಾತ್ರಿ ಪ್ರಾರ್ಥನೆ ಮಾಡೋಕ್ಕಾಗಿ ಪ್ರಾರಂಭ ಮಾಡಿದಾಗ ಬೈಬಲಲ್ಲಿ ಗಮನಿಸಿದೆ, ಪಾಸ್ಟರ್ ಪ್ರೇಯರ್ ಮಾಡೋದು ಮರೆತರು, ದೇವ ದೂತನನ್ನ ದೇವರು ಇಳಿಸೋದು ಮರೆಯಲಿಲ್ಲ. ಇವತ್ತು ದೇವರ ಮಕ್ಕಳೇ, ವಾಕ್ಯ ಹೇಳಿ ಪ್ರಾರ್ಥನೆ ಮಾಡ್ತಾ ಇರು, ನಿದ್ದೆ ಮಾಡೋದೆಲ್ಲ ಎದ್ದು ಬರುತ್ತೆ. ಬೈಬಲಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ, ದೇವದೂತನು ಪ್ರತ್ಯಕ್ಷನಾಗಿ ಪೇತ್ರನಿಗೆ ಹೇಳಿದಂತ ಕಾರ್ಯ ಏನು ಗೊತ್ತಾ? ನೀನು ಎದ್ದು ನಡುವನ್ನು ಕಟ್ಕೋ ಅಂತ. ನಿದ್ದೆ ಮಾಡ್ತಾ ಇದ್ರೆ ನಿನ್ನ ನಡು ಬಿಚ್ಚೋಗಿರೋದು ನಿನಗೆ ಗೊತ್ತಾಗಲ್ಲ. ಆತ್ಮೀಕತನದಲ್ಲಿ ನಿದ್ದೆ ಮಾಡ್ತಾ ಇದ್ರೆ ನಿನ್ನ ನಡು ಬಿಚ್ಚಿಕೊಂಡಿರೋದು ನಿನಗೆ ಗೊತ್ತಾಗಲ್ಲ. ಪ್ರಾರ್ಥನೆಯಲ್ಲಿ ನೀನು ನಿದ್ದೆ ಮಾಡ್ತಾ ಇದ್ರೆ ನೀನು ನಡು ಬಿಚ್ಚಿಕೊಂಡಿರೋದು ನಿನಗೆ ಗೊತ್ತಾಗಲ್ಲ. ದೇವದೂತನು ನಿನ್ನನ್ನ ಕಾಣದಿರುವಂತ ಒಂದು ಮಂಡಲಕ್ಕೆ ಕೊಂಡೊಯ್ಯಬೇಕಾದ್ರೆ ಅವನು ಫಸ್ಟ್ ಹೇಳುವಂತ ಒಂದು ಕಾರ್ಯ, ನಿನ್ನ ನಡುವನ್ನು ನೀನು ಕಟ್ಟಿಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತದೆ, ನಿನ್ನ ಕೆರೆ ಮೆಟ್ಕೋ, ನಿನ್ನ ಮೇಲೋದಿಕ್ಕೆ ಹಾಕೋ. ಆತನ ಹೇಳ್ತಾನೆ, ನನ್ನ ಹಿಂದೆ ಬಾ ಅಂತ.
ನನಗೆ ಬಹಳ ಸಂತೋಷ ಕೊಟ್ಟಂತ ಒಂದು ಕಾರ್ಯ. ಮುಂದಿನ ವಾಕ್ಯ ಹೇಳುತ್ತದೆ, 9ನೇ ವಾಕ್ಯ, ಅವನು ಹೊರಗೆ ಬಂದು ಆ ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು ಎಂದು. ಹಾಗಾದ್ರೆ ಯಾವಾಗ ನೀನು ನಡು ಕಟ್ಟಿಕೊಂಡು ದೇವರಿಂದ ಹೋಗ್ತೀಯೋ ನಿನ್ನ ಜೀವನದಲ್ಲಿ ನಡೆಯೋದೆಲ್ಲ ಕನಸಿದ್ದಂಗೆ. ನಾಡು ಕಟ್ಕೊಂಡು ಇಷ್ಟ ಬಂದಂಗೆ ಹೋಗಂಗಿಲ್ಲ. ನಾಡು ಕಟ್ಕೊಂಡು ದೇವದೂತನ ಹಿಂದೆ ಬರಬೇಕು. ನಾಡು ಕಟ್ಕೊಂಡು ದೇವರ ಹಿಂದೆ ಬರಬೇಕು. ನೀನು ದೇವರ ಹಿಂದೆ ಬರೋದಕ್ಕಾಗಿ ನೀನು ಪ್ರಾರಂಭ ಮಾಡಿದಾಗ, ಇವತ್ತು ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ನಿನ್ನ ಜೀವನದಲ್ಲಿ ಕನಸಾಯಿದು ಎಂದು ಹೇಳಿಕೊಳ್ಳುವ ಹಾಗೆ, ನಿನ್ನನ್ನು ನೀನು ಗಿಂಡುಕೊಳ್ಳುವ ಹಾಗೆ ದೇವರು ನಿನ್ನನ್ನು ನಡೆಸುವಂತ ಮಾರ್ಗ ಎನ್ನುವುದು ವಿಶೇಷವಾಗಿರುತ್ತೆ. 2017ನೇ ಇಸ್ವಿ ನಿಮ್ಮ ಜೀವನದಲ್ಲಿ ಕನಸು ಕಂಡಂತೆ ಇರುತ್ತೆ. ಮತ್ತೊಂದು ಆವರ್ತಿ ನಾನು ಕೂಗಿ ಹೇಳುತ್ತೇನೆ, 2017ನೇ ಇಸ್ವಿ ನಿಮ್ಮ ಜೀವನದಲ್ಲಿ ಕನಸು ಕಂಡಂತೆ ಇರುತ್ತೆ. ನನ್ನ ಜೀವನದಲ್ಲಿ ಹಿಂಗೆ ಸಂಭವಿಸ್ತಾ, ಅಯ್ಯೋ ನನಗೆ ಈ ರೀತಿ ಒಳ್ಳೇದಾಯ್ತಾ, ಅಯ್ಯೋ ನನ್ನ ಜೀವನದಲ್ಲಿ ದೇವರು ಈ ರೀತಿ ಮಾಡಿದ್ನ, ನನ್ನ ಮಕ್ಕಳ ಜೀವನದಲ್ಲಿ ದೇವರಿತ ಕಾರ್ಯ ಮಾಡಿದ್ನ. ಇವತ್ತು ನೀನು ನೆನೆಸಿಕೊಳ್ಳೋದಕ್ಕೆ ಆಗದಿರುವ ರೀತಿಯಲ್ಲಿ ಕನಸು ಕಂಡಂತೆ ದೇವರು ಇವತ್ತು ನಿನ್ನ ಜೀವನದಲ್ಲಿ ಮಾಡಲಿಕ್ಕೆ ಹೋಗುತ್ತಾನೆ. ಇವತ್ತು ನಿನ್ನ ನಡುವನ್ನು ನೀನು ಕಟ್ಟಿಕೊಂಡು ದೂತನ ಹಿಂದೆ ನೀನು ಹೋಗು. ದೂತನ ನಿನ್ನನ್ನು ನಡೆಸುವಂತ ಮಾರ್ಗವೆಲ್ಲ ಕನಸು ಕಂಡಂತೆ ಇರುತ್ತದೆ. ಹೊರಬಲ ರಶಕ್ಕೆ ಸಮಯ ಇಲ್ಲದಿರೋದ್ರಿಂದ ಕಡೆ 2 ಕಾರ್ಯವನ್ನು ಹೇಳಿ ನಿಲ್ಲಿಸ್ತೀನಿ. ಸತ್ಯವೇದ ಗ್ರಂಥದಲ್ಲಿ ದೇವರು ಮೊದಲನೇ ಸಾರಿ ನಡು ಕಟ್ಟಿಕೋ ಅಂತ ಹೇಳಿದ ಎಲ್ಲಿ ಗೊತ್ತಾ? ವಿಮೋಚನ ಕಂಡ ಪುಸ್ತಕಕ್ಕೆ ಬಂದಾಗ 12ನೇ ಅಧ್ಯಾಯದಲ್ಲಿ ದೇವರು ಪಸ್ಕ ಹಬ್ಬವನ್ನು ಆಚರಿಸುವುದಕ್ಕೆ ಹೋದಂಥ ಒಂದು ಸಮಯದಲ್ಲಿ ದೇವರು ಹೇಳಿದನು, ಕುರಿಮರಿಯನ್ನು ನೀವು ಕುಯ್ಯೋದಕ್ಕಿಂತ ಮುಂಚೆ, ಹುಳಿ ಇಲ್ಲದಿರುವಂಥ ರೊಟ್ಟಿಯನ್ನು ನೀವು ತಿನ್ನೋದಕ್ಕಿಂತ ಮುಂಚೆ ನಿಮ್ಮ ನಡು ಕಟ್ಟಿರಬೇಕು. ನೀವು ಕೆರವನ್ನು ಹಾಕ್ಕೊಂಡಿರಬೇಕು. ನೀವು ಮೇಲೋದಿಕೆಯನ್ನು ಹಾಕ್ಕೊಂಡಿರಬೇಕು. ನೀವು ಮೇಲೋದಿಕೆಯನ್ನು, ಕೆರವನ್ನು, ನಡುವನ್ನು ನೀವು ಕಟ್ಟಿಕೊಂಡು ಈ ಕುರಿಮರಿಯನ್ನು ನೀವು ಕುಯ್ಯಬೇಕು. ಹುಳಿ ಇಲ್ಲದಿರುವಂಥ ಆ ರೊಟ್ಟಿಯನ್ನು ನೀವು ಮಾಡಬೇಕು. ಕಾರಣ ಏನು ಗೊತ್ತಾ? ನೀವು ಇದನ್ನು ಮಾಡಿದಾಗ ನಿಮ್ಮ ಕಿವಿಯಲ್ಲಿ ಒಂದು ಶಬ್ದ ಕೇಳುತ್ತೆ. ಆ ಶಬ್ದ ಏನು ಗೊತ್ತಾ? ಇನ್ನ ನೀವು ಐಗುಪ್ತಕ್ಕೆ ದಾಸರಲ್ಲ, ಯೆಹೋವನು ನಿಮಗೆ ವಾಗ್ದಾನ ಮಾಡಿದ ಹಾಗೆ ವಾಗ್ದಾನದ ದೇಶಕ್ಕೆ ಸೇರತಕ್ಕಂಥ ಸಮಯ, ಗೆಟ್ ರೆಡಿ ಎಂದು ಮೊಳಗತಕ್ಕಂಥ ಒಂದು ಶಬ್ದ ಮೊಳಗಿಸುವುದಕ್ಕಾಗಿ ದೇವರು ಹೇಳಿದ್ರು, ನಡುವನ್ನು ನೀನು ಕಟ್ಟಿಕೋ. ವರ್ಷದ ಕೊನೆ ಮೇಜಿಗೆ ಬರ್ತಾ ಇದ್ದೀವಿ. ವರ್ಷದ ಕೊನೆ ಮೇಜಿಗೆ ಬರ್ತಾ ಇದ್ದೀವಿ. ಇದುವರೆಗೂ ದೊಡ್ಡ ಕಾರ್ಯಗಳಿಗಾಗಿ ಸಿದ್ಧರಾಗದೆ ಇರುವವರು ದೇವರು ಹೇಳ್ತಾ ಇದ್ದೀನಿ, ಈ ಮೇಜಿನಿಂದ ಸಿದ್ಧರಾಗ್ರಿ. 430 ವರ್ಷ ಶತ್ರು ನಿನ್ನನ್ನು ಒಂದು ಕಡೆ ಹಿಡಿದಿಟ್ಟನು. 430 ವರ್ಷ ಶತ್ರು ನಿನ್ನನ್ನೊಂದು ಸರ್ಕಲ್ ಹಾಕಿ ಇಟ್ಟನು. ಆದ್ರೆ ಒಂದು 10ನೇ ಸಂಹಾರ ಬರ್ಲಿಕ್ಕೆ ಹೋಗುತ್ತೆ. ಆತನು ಹೇಳಿದನು, ನೀನು ನಡುವನ್ನು ಕಟ್ಕೋ, ನೀನು ಕೋಲನ್ನ ಕೈಯಲ್ಲಿ ಇಡಿ, ನೀನು ಕೆರವನ್ನು ನೀನು ಹಾಕೋ. ಆತನು ಹೇಳ್ತಾ ಇದ್ದಾನೆ, ನೀನು ಹಲ್ಲೆಲೂಯ, ಒಂದು ಸಂಹಾರನು ಆತನ ಐಗುಪ್ತ ದೇಶ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನೀನು ಸಿದ್ಧನಾಗಿ ಸಿದ್ಧ ಮಾಡಲ್ಪಟ್ಟಂತ ಕುರಿಯನ್ನು ಕೊಯ್ದು ನಿನ್ನ ಮನೆಯ ಬಾಗಿಲುಗಳಿಗೂ ನಿನ್ನ ಮನೆಯ ಹೊಸಲಿಗೂ ನೀನು ಹಾಕು. ಸಂಹಾರ ದೂತನು ಬಂದಾಗ ಅವನ ಕುರಿಮರಿಯ ರಕ್ತವನ್ನು ಕಂಡಾಗ ಆತನು ಹೇಳ್ತಾನೆ, ಇವನನ್ನು ನಾನು ಮುಟ್ಟಕ್ಕಾಗಲ್ಲ, ಕಾರಣ ಇವನು ಆಲ್ರೆಡಿ ಹೋಗೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಇವನನ್ನು ಯಾವ ಕಣ್ಣೀರು ಇವನನ್ನು ಇಲ್ಲೇ ಅಡಗಿಸೋದಕ್ಕೆ ಆಗೋದಿಲ್ಲ. ಇವನ ಮುಂದಕ್ಕೆ ಹೋಗೋದಕ್ಕೆ ಉಳ್ಳವನಾಗಿರೋದ್ರಿಂದ ಇವನ ಮನೆಯ ಒಳಗಡೆ ಪ್ರವೇಶ ಮಾಡೋಕೆ ಸಾಧ್ಯ ಇಲ್ಲ ಎಂದು ಸಂಹಾರ ದೂತನು ಆತನು ದಾಟಿ ಹೋಗ್ತಾನೆ. ಇವತ್ತು ದೇವರ ಮಕ್ಕಳೇ, ಈ ರಕ್ತದಲ್ಲಿ ನಿನ್ನ ಪಾಲುಗಾರನಾದಾಗ ನಿನ್ನ ಮನೆಗೊಂದು ಮುದ್ರೆ ಇದೆ, ನಿನ್ನ ಮನೆಗೊಂದು ಮುದ್ರೆ ಇದೆ.
ನಿನ್ನ ಮಕ್ಕಳಲ್ಲಿ 1000 ಜನ ಬಿದ್ರು, ಬಲಗಡೆಯಲ್ಲಿ 10,000 ಜನ ಬಿದ್ರು, ಯಾವ ಕೇಡು ನಿನಗೆ ಸಂಭವಿಸಲ್ಲ. ಹಣದ ಮುಕ್ಕಟ್ಟು ಲೋಕದಲ್ಲೆಲ್ಲ ಉಂಟಾದ್ರು ನಿನ್ನ ಮನೆಗೆ ದರಿದ್ರತನ ಬರೋದಿಲ್ಲ. ನೀತಿವಂತನ ಮಕ್ಕಳು ಆಹಾರಕ್ಕಾಗಿ ಭಿಕ್ಷೆ ಬೇಡೋದನ್ನಾಗಲಿ, ಅವರ ಅನ್ನಕ್ಕಾಗಿ ಕೈ ಚಾಚೋದನ್ನಾಗಲಿ ದೇವರು ಒಂದು ಕಾಲದಲ್ಲಿ ಅನುಮತಿ ಮಾಡೋದಿಲ್ಲ. ಕಾರಣ ಈ ರಕ್ತದ ಗುರುತುಳ್ಳಂತ ಮನೆಯವರು ಐಗುಪ್ತದಲ್ಲೇ ತಿರುಗೋದುಕೊಳ್ಳವರಲ್ಲ, ವಾಗ್ದಾನ ದೇಶಕ್ಕೆ ಹೋಗೋದುಕೊಳ್ಳವರು. ಈ ಕೊನೆ ವರ್ಷದ ಕೊನೆ ಮೇಜಿನಲ್ಲಿ ಕೈ ಹಾಕೋ ದೇವರ ಮಕ್ಕಳೇ, ಐಗುಪ್ತನ ಮನೆ ಒಳಗಡೆ ಹೋಗೋದು ನಿನ್ನ ಮನೆಗೆ ಬರಲ್ಲ. ಐಗುಪ್ತನ ಮನೆಗೆ ಬರುವಂತ ರೋಗ ನಿನ್ನ ಮನೆಗೆ ಬರಲ್ಲ. ಐಗುಪ್ತನ ಮನೆ ಒಳಗಡೆ ಬರುವ ದರಿದ್ರತನ ನಿನ್ನ ಮನೆ ಒಳಗಡೆ ಬರಲ್ಲ. ಲೋಕದಲ್ಲಿ ಬರುವಂತ ಯಾವ ಚಿಂತೆ ವೇದನೆ ನಿನ್ನ ಮನೆ ಒಳಗಡೆ ಬರಲ್ಲ. ಕಾರಣ ನೀನು ಯಾತ್ರೆಗಾಗಿ ಮುದ್ರೆ ಹಾಕಲ್ಪಟ್ಟವನು. ಕಾರಣ ನೀನು ಒಳಗಡೆ ಆಲ್ರೆಡಿ ರೆಡಿ ಆಗಿದೆಯಾ. ಒಂದೇ ಒಂದು ತುತ್ತೂರಿ ಶಬ್ದ ಸಾಕು, ಒಂದೇ ಒಂದು ತುತ್ತೂರಿ ಶಬ್ದ ಸಾಕು. 430 ವರ್ಷದ ಸಂಕಟವನ್ನು ಬಿಟ್ಟು ಹಾಲು ಜೇನು ಹರಿಯುವ ದೇಶಕ್ಕೆ ನಾವು ಹೋಗ್ತೇವೆ. ಕುರಿ ಕೊಯ್ಯಲ್ಪಟ್ಟ ಮೇಲೆ ಯಾವುದು ಒಳಗಡೆ ಬರಲ್ಲ. ಇವತ್ತು ದೇವರ ಮಕ್ಕಳಿಗೆ ಕರ್ತನ ಮೇಜಿನಲ್ಲಿ ಕೈ ಹಾಕಿದಾಗ ಇವತ್ತು ನಿನ್ನ ಮೇಲೆ ಒಂದು ಅಭಿಷೇಕ ಇಳಿಯುತ್ತೆ. ಈ ಕರ್ತನ ಮೇಜು ಮುಂದೆ ಬಂದಾಗ ದುರಾತ್ಮ ಪೀಡಿತರು ಇದನ್ನು ಮುಟ್ಟಕ್ಕಾಗಲ್ಲ. ಸಿದ್ಧರಾದವರಿಗೆ ದೇವರ ಸಂದೇಶ ಕೂಗಿ ಹೇಳುವುದು, ಇವರು ಹೋಗೋದುಕೊಳ್ಳವರು, ಇವರ ಯಾತ್ರೆ ಬಹು ದೊಡ್ಡದು, ಇವರ ಯಾತ್ರೆ ಬಹು ದೊಡ್ಡದು. ಯಾವ ಸಂಹಾರನು ನಿನ್ನ ಮನೆ ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ವೇದನೆ ಮನಗರಂಬಲ ಯಾವ ಭಾರ ನಿನ್ನನ್ನು ಹಾಕಿ ಎತ್ಮಿಡಿತು ಇವತ್ತು ಹೇಳ್ತೇನೆ, ನಿನ್ನ ಮನೆ ಮೇಲೆ ಒಂದು ರಕ್ತದ ಕವರಿಂಗ್ ಕೂಗಿ ಹೇಳು. ನಿನ್ನ ಬಿಸ್ನೆಸ್ ಮೇಲೆ ಒಂದು ರಕ್ತದ ಕವರಿಂಗ್ ಕೂಗಿ ಹೇಳು. ನಿನ್ನ ಮಕ್ಕಳ ಮೇಲೆ ಒಂದು ರಕ್ತದ ಕವರಿಂಗ್ ಕೂಗಿ ಹೇಳು. ಇವತ್ತು ಕೊಯ್ಯಲ್ಪಟ್ಟಂತ ಕುರಿ ಮರಿ ನಮಗಿರೋದ್ರಿಂದ ದೇವರ ಆತ್ಮನೊಂದು ಆಲೋಚನೆ ಹೇಳ್ತಾ ಇದ್ದಾನೆ. ಇದಕ್ಕೆ ಹೇಗೆ ಸ್ತೋತ್ರ ಹೇಳ್ತಿರೋ ಗೊತ್ತಿಲ್ಲ. 2016ನೇ ಇಸ್ವಿವರೆಗೂ ನಿನ್ನ ಮಕ್ಕಳಿಂದ ಓಡದೆ, ನೀನು ಬಿಸ್ನೆಸ್ ಹಿಂದೆ ಓಡದೆ, ನೀನು ಡಾಕ್ಟರ್ ಹಿಂದೆ ಓಡದೆ, ನೀನು ಸಮಾಧಾನಕ್ಕಾಗಿ ಓಡದೆ, ನೀನು ಇನ್ಕ್ರಿಮೆಂಟ್ಗಾಗಿ ಓಡದೆ, ನೀನು ಪ್ರಮೋಷನ್ಗಾಗಿ ನೀನು ಓಡದೆ, ನಿನ್ನ ಜೀವನದಲ್ಲಿ ಒಂದು ಸ್ವಂತ ಮನೆಗಾಗಿ ನೀನು ಓಡದೆ, ಒಂದು ಒಳ್ಳೆ ಬಿಸ್ನೆಸ್ಗಾಗಿ ನೀನು ಓಡದೆ, ಒಂದು ಲೈಫ್ ಸೆಟಲ್ಮೆಂಟ್ಗಾಗಿ ನೀನು ಓಡದೆ, ನಿನ್ನ ಜೀವನದಲ್ಲಿ ಒಂದು ಅದ್ಭುತಕ್ಕಾಗಿ ಓಡದೆ. ಆದರೆ ಯಾವಾಗ ಒಂದು ಕುರಿಮರಿ ರಕ್ತ ನಿನ್ನ ಬಾಗಿಲಿಗೆ ಬಂತೋ ಅನಂತರವಾಗಿ ನಿನ್ನ ಜೀವನ ಬದಲಾಗುತ್ತೆ. ನೀನು ಯಾವುದರ ಹಿಂದೆ ಹೋಗಲ್ಲ. ನೀನು ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ನಿನ್ನ ಮಕ್ಕಳು ನಿನ್ನ ಹಿಂದೆ ಬರ್ತಾರೆ, ನಿನ್ನ ಸಮಾಧಾನ ನಿನ್ನ ಹಿಂದೆ ಬರುತ್ತೆ, ನಿನ್ನ ಬಿಡುಗಡೆ ನಿನ್ನ ಹಿಂದೆ ಬರುತ್ತೆ, ನಿನ್ನ ಆಶೀರ್ವಾದ ನಿನ್ನ ಹಿಂದೆ ಬರುತ್ತೆ. ಜೀವಮಾನವೆಲ್ಲ ಶುಭವು ಕೃಪೆಯು ಅದು ನಿನ್ನನ್ನು ಹಿಂಬಾಲಿಸುತ್ತೆ. ಬಿಕಾಸ್ ರಕ್ತದ ಮುದ್ರೆ ಇರೋದ್ರಿಂದ ಯಾವ ಸಂಹಾರನು ನಿನ್ನನ್ನು ಐಗುಪ್ತದಲ್ಲೇ ಕೊಳಿಸೋದಕ್ಕೆ ದೇವರು ಬಿಡೋದಿಲ್ಲ. ನೀನು ಯಾತ್ರೆ ಮಾಡಬೇಕಾಗಿರುವವನು. ಹೇಗೆ ಸ್ತೋತ್ರ ಹೇಳಬೇಕು ಒಂದು ನಿಮಿಷ ಹೇಳ್ಬಿಡ್ರಿ, ಮುಂದಿನ ಪಾಯಿಂಟ್ ಹೇಳ್ತೀನಿ. ನಾನು ಯಾತ್ರೆ ಮಾಡೋದಕ್ಕುಳ್ಳವನು, ಕುಗ್ಗೋದಕ್ಕುಳ್ಳವನಲ್ಲ, ಯಾತ್ರೆ ಮಾಡೋಕ್ಕುಳ್ಳವನು ಎನ್ನುವವರು ಮಾತ್ರ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಇವತ್ತು ಸೈತಾನ್ ನೋಡಿ ಕೂಗಿ ಹೇಳ್ರಿ, ಈ ಐಗುಪ್ತದಲ್ಲೇ ನೀ ನನ್ನನ್ನು ಕುಳಿಸಕ್ಕಾಗಲ್ಲ. ಕುಯ್ಯಲ್ಪಟ್ಟಂತ ಕುರಿ ಮರಿ ರಕ್ತ ಇದೆ. ಯಾವ್ದು ನಿನ್ನನ್ನು ತಿರುಗಿ 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 ಅಲ್ಲೇ ಕುಳಿಸ್ತೋ,
ಇವತ್ತು ಈ ಕರ್ತನ ಮೇಜಿನಲ್ಲಿ ಕೈ ಹಾಕಿದಾಗ ಹೇಳು, ಗುಡ್ ಬಾಯ್, ಗುಡ್ ಬಾಯ್. ನಾನು ಇನ್ಮೇಲೆ ನಿನ್ನ ಹಿಂದೆ ಬರಲ್ಲ. ಇವತ್ತಿನ ಪ್ರಾರ್ಥನೆಯಲ್ಲಿ ಒಂದು ತುತ್ತೂರಿ ಶಬ್ದ ನನ್ನ ಕಿವಿಗಳಲ್ಲಿ ಕೇಳೋಕ್ಕಾಗುತ್ತೆ. ಕಮ್ ಔಟ್, ಹೊರಗಡೆ ಬಾ, ಹೊರಗಡೆ ಬಾ, ಹೊರಗಡೆ ಬಾ. ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ಚರ್ಚ್ ಎದ್ದು ಪ್ರಕಾಶಿಸು. ಹೊರಗಡೆ ಬಾ, ಹೊರಗಡೆ ಬಾ, ಹೊರಗಡೆ ಬಾ, ಹೊರಗಡೆ ಬಾ, ಹೊರಗಡೆ ಬಾ, ಹೊರಗಡೆ ಬಾ. ಇದು ನಿನಗುಳ್ಳ ಆಲೋಚನೆ, ಯಾವುದು ನಿನ್ನನ್ನು ಒಳಗಡೆ ಇಡೋದಕ್ಕಾಗಲ್ಲ. ಕಮ್ ಔಟ್. ಕಮ್ ಔಟ್. ನಿನ್ನ ಸೇವೆ ಹಿಡಿದಿಡಕ್ಕಾಗಲ್ಲ, ನಿನ್ನ ದರ್ಶನ ಹಿಡಿದಿಡಕ್ಕಾಗಲ್ಲ, ನಿನ್ನ ಮೇಲಿರೋ ಅಭಿಷೇಕ ಹಿಡಿದಿಡಕ್ಕಾಗಲ್ಲ, ನಿನ್ನ ಮೇಲಿರೋ ವಾಗ್ದಾನ ಹಿಡಿದಿಡಕ್ಕಾಗಲ್ಲ, ನಿನ್ನ ಮೇಲಿರುವಂತ ಅಭಿವೃದ್ಧಿ ಹಿಡಿದಿಡಕ್ಕಾಗಲ್ಲ, ನಿನ್ನ ಮೇಲಿರುವಂತ 1000% ಅಭಿವೃದ್ಧಿ ಹಿಡಿದಿಡಕ್ಕಾಗಲ್ಲ. ಇಟ್ ಇಸ್ ಯುವರ್ ಟೈಮ್. ಕಮ್ ಔಟ್, ಕಮ್ ಔಟ್. ಸಂಹಾರನು ಓಡಿತಾನೆ, ಸಂಹಾರನು ನಿನ್ನನ್ನು ಬಿಟ್ಟು ಓಡಿತಾನೆ, ಕೇಡು ಮಾಡುವವನು ನಿನ್ನನ್ನು ಬಿಟ್ಟು ಓಡಿತಾನೆ. ಕಮ್ ಔಟ್. ಏನಾದ್ರೂ ಆಕ್ಷನ್ ಮಾಡ್ರಿ, ನಂಬಿಕೆ ಕ್ರಿಯೆಯನ್ನು ತೋರಿಸ್ರಿ. ನಾನು ಹೊರಗಡೆ ಬರ್ತೀನಿ, ನಾನು ಹೊರಗಡೆ ಬರ್ತೀನಿ, ನಾನು ಹೊರಗಡೆ ಬರ್ತೀನಿ, ನಾನು ಹೊರಗಡೆ ಬರುತ್ತೇನೆ. ನನಗೊಂದು ಯಾತ್ರೆ ಇದೆ, ನನಗೊಂದು ಯಾತ್ರೆ ಇದೆ, ನನಗೊಂದು ಯಾತ್ರೆ ಇದೆ. ಪಸ್ಕ ಹಬ್ಬದಲ್ಲಿ ಪಾಲುಗಾರರಾಗುವಂತ ಪ್ರತಿಯೊಬ್ಬರಿಗೂ ಒಂದು ಯಾತ್ರೆ ಇದೆ. ಬೈಬಲ್ ಹೇಳುತ್ತೆ ನೋಡ್ರಿ, ನೀವು ನಡುವನ್ನು ಕಟ್ಟಿ, ಕೆರವನ್ನು ಮೆಟ್ಟಿ, ಕೋಲನ್ನು ಹಿಡಿದು ತ್ವರೆಯಾಗಿ ಮಾಡಬೇಕು. ನಿಧಾನವಾಗಿ ಸ್ತೋತ್ರ ಹೇಳೋರ್ಗಿದಿಲ್ಲ. ಅರ್ಜೆಂಟ್ ಆಗಿ ಏನಾದ್ರೂ ಮಾಡೋರಿದ್ದೀರಾ? ದೇವರು ಇವತ್ತು ಅರ್ಜೆನ್ಸಿಯನ್ನ ದೇವರು ಹುಡುಕ್ತಾ ಇದ್ದಾನೆ. ತ್ವರೆಯಾಗಿ ನಂಬೋರು ಯಾರಾದ್ರೂ ಇದ್ದೀರಾ? ತ್ವರೆಯಾಗಿ ಸ್ತೋತ್ರ ಮಾಡೋರು ಯಾರಾದ್ರೂ ಇದ್ದೀರಾ? ತ್ವರೆಯಾಗಿ ಇವತ್ತು ನಂಬಿಕೆ ಪದವನ್ನು ಕೂಗಿ ಹೇಳೋರು ಯಾರಾದ್ರೂ ಇದ್ದೀರಾ? ತ್ವರೆಯಾಗಿ ದರ್ಶನವನ್ನು ಬದಲಾಯಿಸೋರು ಯಾರಾದ್ರೂ ಇದ್ದೀರಾ? ತ್ವರೆಯಾಗಿ ನಂಬಿಕೆ ಪದವನ್ನು ಕೂಗಿ ಹೇಳೋರು ಯಾರಾದ್ರೂ ಇದ್ದೀರಾ? ತ್ವರೆಯಾಗಿ ಐ ಆಮ್ ಕಮಿಂಗ್ ಔಟ್ ಎಂದು ಕೂಗಿ ಹೇಳೋರು ಇದ್ದೀರಾ? ನಾನು ರೋಗದಿಂದ ಹೊರಗಡೆ ಬರ್ತಾ ಇದ್ದೀನಿ, ನಾನು ನಷ್ಟದಿಂದ ಹೊರಗಡೆ ಬರ್ತಾ ಇದ್ದೀನಿ, ನಾನು ದಾರಿದ್ರ್ಯತನದಿಂದ ಹೊರಗಡೆ ಬರ್ತಾ ಇದ್ದೀನಿ, ನಾನು ಸೋಲುಗಳಿಂದ ಹೊರಗಡೆ ಬರ್ತಾ ಇದ್ದೀನಿ. ಕಾರಣ ಒಂದು ಮುದ್ರೆ ನನಗಾಗಿ ಹಾಕಲ್ಪಟ್ಟಿದೆ. ಅರ್ಜೆಂಟ್ ಆಗಿ ಯಾರಾದ್ರೂ ಏನಾದ್ರೂ ಮಾಡಿ. Come on! Come on! Come on! ಹೊರಗಡೆ ಬಾ! ಹೊರಗಡೆ ಬಾ! ಹೊರಗಡೆ ಬಾ! ಹೊರಗಡೆ ಬಾ!
ಅಭಿಷೇಕ ಚಲಿಸಲಿ. ನೀನು ಹೊರಗಡೆ ಗೆಟ್ ರೆಡಿ. ಹೈಯೆಸ್ಟ್ ಲೆವೆಲ್ಗೆ ದೇವರು ನಿನ್ನನ್ನು ಕೊಂಡೊಯ್ತಾನೆ. ಸಂಹಾರನ ಕುರಿತಾಗಿ ಭಯ ಪಡಬೇಡ. ರಕ್ತದ ಮುದ್ರೆ ನಿನಗುಂಟು. ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ 6 ಲಕ್ಷ ಜನ ಪಸ್ಕ ಹಬ್ಬವನ್ನು ಆಚರಿಸೋದಕ್ಕಿಂತ ಮುಂಚೆ ನಡುಕಟ್ಕೊಂಡ್ರೆ, ಹೊಸ ಒಡಂಬಡಿಕೆಯಲ್ಲಿ ಮುಳ್ಳಿನ ಮಧ್ಯದಲ್ಲಿ ಪ್ರತ್ಯಕ್ಷನಾದಂತ ಯೇಸು ಕ್ರಿಸ್ತನ ನಡು ಕಟ್ಕೊಳ್ತಾ ಇದ್ದಾನೆ. ಪಸ್ಕ ಹಬ್ಬವನ್ನ ಶಿಷ್ಯರ ಜೊತೆಯಲ್ಲಿ ಆಚರಿಸೋದಕ್ಕಿಂತ ಮುಂಚೆ, ರೊಟ್ಟಿ ಮುರಿಯಲ್ಪಡೋದಕ್ಕಿಂತ ಮುಂಚೆ, ಪಾನ ಪಾತ್ರೆಯನ್ನು ಕೈಯಲ್ಲಿ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಯೇಸು ಸೊಂಟಕ್ಕೆ ಆತನ ನಡುಕಟ್ಟನ್ನು ಕಟ್ಟಿಕೊಂಡನು. ಬೈಬಲ್ ಏನ್ ಹೇಳುತ್ತೆ ಗೊತ್ತಾ? ನಾನು ಹೋಗುವ ಸಮಯ ಬಂದದೆ ಎಂದು ಆತನು ತಿಳಿದು ನಡು ಕಟ್ಟಿಕೊಂಡನು. ನಡು ಕಟ್ಟಿಕೊಂಡು ಏನ್ ಮಾಡಿದ? ಆತನ ಶಿಷ್ಯರ ಪಾದವನ್ನು ತೊಳೆಯಲಿಕ್ಕೆ ಪ್ರಾರಂಭ ಮಾಡಿದ. ಇವತ್ತು ದೇವರ ಮಕ್ಕಳಿಗೆ ನಮಗೊಂದು ಯಾತ್ರೆ ಇದೆ ಎಂದು ಸೂಚಿಸಿದವರು ಹೊಸ ಒಡಂಬಡಿಕೆಯಲ್ಲಿ ಯಾರು ಗೊತ್ತಾ? ಯೇಸುವೇ. ಈ ಕರ್ತನ ಮೇಜಿನಲ್ಲಿ ನೀನು ಪಾಲುಗಾರ ಆಗೋಕ್ಕಿಂತ ಮುಂಚೆ ಸಿದ್ಧರಾಗೋದಕ್ಕೆ ರೆಡಿನಾ? ಸಮಯ ಆಯಿತು. ಅನೇಕ ಕಾರ್ಯಗಳು ಹೇಳಬೇಕಾಗಿದೆ, ನಾನು ನಿಲ್ಲಿಸ್ತೀನಿ. ಯೇಸು ಸ್ವಾಮಿ ತನ್ನ ಶಿಷ್ಯರ ಪಾದವನ್ನು ತೊಳೆದನ. ಕಾರಣ ಹೋಗತಕ್ಕಂಥ ಸಮಯ ಹತ್ತಿರವಾಗಿದೆ ಎಂದು ತಿಳಿದು. ಇವತ್ತು ದೇವರ ಮಕ್ಕಳ ಗಮನಿಸಿ, ದೂರ ಯಾತ್ರೆಗಾಗಿ ಸಿದ್ಧರಾಗಿದ್ರೆ ಶಿಷ್ಯರ ಮಧ್ಯದಲ್ಲಿ ಏನು ನಡೀತಾ ಇದೆ ನೋಡಬೇಡ, ನಡು ಕಟ್ಕೋ. ಶಿಷ್ಯರ ಸಮಯ ಇನ್ನ ಬಂದಿಲ್ಲ, ನಿನ್ನ ಸಮಯ ಬಂದದೆ. ನಿನ್ನ ಸಮಯ ಬಂದದೆ. 12 ಜನರನ್ನು ನೀನು ನೋಡಬೇಡ. ಇವತ್ತು ದೇವರು ನಿನ್ನನ್ನು ಆತನ ಆರಿಸುವ ಸಮಯ ಆಗಿದೆ ಅಂತ ಗೊತ್ತಾದ್ರೆ ಇವತ್ತು ನಿನ್ನ ನಡುವನ್ನು ಗಟ್ಟಿಯಾಗಿ ನೀನು ಕಟ್ಟಿಕೋ. ಇವತ್ತು ದೇವರು ನಿನ್ನ ಜೀವನದಲ್ಲಿ ಆತನು ದೊಡ್ಡ ಕಾರ್ಯವನ್ನು ದೇವರು ಮಾಡಲಿಕ್ಕೆ ಹೋಗುತ್ತಾನೆ. ಕರ್ತನ ಮೇಜಿನ ಕುರಿತಾಗಿ ಅನೇಕ ಸಂಗತಿಗಳನ್ನು ಸುದರ್ಶನ್ ಪಾಸ್ಟರ್ ನಮಗೆ ತಿಳಿಸ್ತಾರೆ. ನಡುಕ್ ನೀನು ಕಟ್ಟಿಕೊಂಡಿದ್ರೆ ನಿನಗೊಂದು ಯಾತ್ರೆ ಉಂಟು. ಆ ಯಾತ್ರೆಯನ್ನು ತಡೆದು ನಿಲ್ಲಿಸೋದಕ್ಕೆ ಯಾವ ಶತ್ರು ಕೈಯಲ್ಲಾಗಲ್ಲ. ಸುದರ್ಶನ್ ಪಾಸ್ಟರ್ ಬರೋದಕ್ಕಿಂತ ಮುಂಚೆ ನಂಬಿಕೆ ಕ್ರಿಯೆಗಾಗಿ ನಾವು ಹೇಳೋದಕ್ಕೆ ಸಾಧ್ಯನಾ? ಒಂದು ಗಟ್ಟಿಯಾದಂಥ ಒಂದು ಸ್ತೋತ್ರ ದೇವರು ಹೇಳಲಿಕ್ಕೆ ಹೋಗ್ತೇವೆ. ಕಾರಣ ನಾನಿನ್ನ ಐಗುಪ್ತದಲ್ಲ, ನಾನು ವಾಗ್ದಾನದ ಕಡೆ, ನಾನು ವಾಗ್ದಾನದ ಕಡೆ, ನಾನು ವಾಗ್ದಾನದ ಕಡೆ. ಸಿದ್ಧರಾಗಿರೋ ದೇವರ ಮಕ್ಕಳು ಮಾತ್ರ ಒಂದು 30 ಸೆಕೆಂಡ್ ಅಂತರಿಕ್ಷ ಬದಲಾಗತಕ್ಕಂತೆ, ಬಂಧನಗಳು ಮುರಿಯಲ್ಪಡತಕ್ಕಂತೆ, ಇದರ ಮಧ್ಯದಲ್ಲಿ ನಿನ್ನ ಮನಸ್ಸನ್ನು ಆಳಿದಂಥ ಭಾರಗಳು ನೀಗಲ್ಪಡತಕ್ಕಂತೆ ಒಂದು ಗಟ್ಟಿಯಾದಂಥ ಒಂದು ಸ್ತೋತ್ರ, ಒಂದು ಗಟ್ಟಿಯಾದಂಥ ಸ್ತೋತ್ರ, ಒಂದು 30 ಸೆಕೆಂಡ್ ಗಟ್ಟಿಯಾಗಿ ಹೊರಗಡೆ ಬರ್ತಾ